ಓಕೆ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಅಲ್ಲಿ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಹಾಗಿದ್ರೆ ಲಾಸ್ಟ್ ಕ್ಲಾಸಲ್ಲಿ ನಾವು ಅಪ್ ಟು 5 ಪ್ರಾಬ್ಲಮ್ಸ್ ನ ಡಿಫರೆಂಟ್ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಬೇಸಿಸ್ ಮೇಲೆ ಯಾವ ತರ ಪ್ರಾಬ್ಲಮ್ಸ್ ಇದೆ, ಹೇಗೆ ಸಾಲ್ವ್ ಮಾಡೋದನ್ನ ಡಿಸ್ಕಸ್ ಮಾಡ್ತಾ ಹೋಗುವ. ಸೊ ನೆಕ್ಸ್ಟ್ ಸಿಕ್ಸ್ತ್ ಪ್ರಾಬ್ಲಮ್ ಹೀಗಿದೆ ನೋಡಿ, ಒಂದ್ಸರಿ ಪ್ರಾಬ್ಲಮ್ ನ ಓದ್ವಾ. ದ ವರ್ಕ್ ಫಂಕ್ಷನ್ ಆಫ್ cesium metal, ಒಂದು cesium metal ಕೊಟ್ಟಿದ್ದಾರೆ. ದಟ್ ಮೆಟಲ್ ಹ್ಯಾವಿಂಗ್ ವರ್ಕ್ ಫಂಕ್ಷನ್ 2.14 electron volt. So then when light of frequency 6 into 10 power 14 hertz is incident on the metal surface, photo emission of electrons occurs. So then what is the number one maximum kinetic energy of emitted electrons? First one. Second one, stopping potential. So number 3, maximum speed of emitted photoelectrons ಅಂತ. ಸೊ ಈ ತರದ ಪ್ರಾಬ್ಲಮ್ಸ್ ನಾವು ಡಿಸ್ಕಸ್ ಮಾಡ್ಬೇಕಾಗತ್ತೆ ಇವಾಗ. ಸೊ ಇವಾಗ ಫಸ್ಟ್ ಗಿವನ್ ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಲಿಸ್ಟ್ ಮಾಡ್ತಾ ಹೋಗುವ ನೀಟಾಗೆ. ಗಿವನ್ ದ ವರ್ಕ್ ಫಂಕ್ಷನ್ ಆಫ್ cesium ಮೆಟಲ್. ಹಾಗಾದ್ರೆ ಒಂದು cesium ಮೆಟಲ್ ಅದು ವರ್ಕ್ ಫಂಕ್ಷನ್ ಪೈ ನಾಟ್ ಕೊಟ್ಟಿದ್ದಾರೆ. ಪೈ ನಾಟ್ ಅಂದ್ರೆ ವರ್ಕ್ ಫಂಕ್ಷನ್ ಹೌ ಮಚ್ ಎಷ್ಟಿದೆ ಅದು? 2.14 electron volt. Okay, here work function nothing but energy. The SI unit of energy is joule, but here work function is in the form of electron volt. So now this can be converted into joule. So therefore pi naught is equals to 2.14 into 1.6 into 10 power minus 19 ಜೌಲ್. ನಾವು ಇದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ದೀವಿ. ಎಲೆಕ್ಟ್ರಾನ್ ಇಂದ ಜೌಲ್ ಕನ್ವರ್ಟ್ ಮಾಡ್ಬೇಕಾದ್ರೆ 1.6 into 10 power minus 19 ಜೌಲ್ ನ ಮಲ್ಟಿಪ್ಲೈ ಮಾಡಿದ್ರೆ ಸೊ ದಿಸ್ ವಿ ಕನ್ವರ್ಟೆಡ್ ಇಂಟು ಜೌಲ್ ಅಂತ. ಓಕೆ, ಸೊ ನೆಕ್ಸ್ಟ್ ವೆನ್ ಲೈಟ್ ಆಫ್ ಫ್ರೀಕ್ವೆನ್ಸಿ, ಸೊ ದೆನ್ ನ್ಯೂ ಕೊಟ್ಟಿದ್ದಾರೆ. ಲೈಟ್ ಆಫ್ ಫ್ರೀಕ್ವೆನ್ಸಿ 6 into 10 power 14 hertz, 6 into 10 power 14 hertz is incident on the metal surface. So then photo emission of electrons occurs. ಅಂದ್ರೆ ಎಲೆಕ್ಟ್ರಾನ್ಸ್ ಗಳು ಮೆಟಲ್ ಸರ್ಫೇಸ್ ಇಂದ ಇಜೆಕ್ಟೆಡ್ ಆಗ್ತಾ ಇದೆ. ಹಾಗಿದ್ರೆ ನಂಬರ್ 1, ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ. ಹಾಗಾದ್ರೆ ಕೆ ಮ್ಯಾಕ್ಸಿಮಮ್ ನ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಫಸ್ಟ್ ಒನ್. ಸೆಕೆಂಡ್ ಒನ್ ಏನ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ? ಸ್ಟಾಪಿಂಗ್ ಪೊಟೆನ್ಶಿಯಲ್ ನಥಿಂಗ್ ಬಟ್ ವಿ ನಾಟ್ ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ನಂಬರ್ 3, ದಟ್ ಈಸ್ ಮ್ಯಾಕ್ಸಿಮಮ್ ವೆಲಾಸಿಟಿ ಆರ್ ಮ್ಯಾಕ್ಸಿಮಮ್ ಸ್ಪೀಡ್, ಅಂದ್ರೆ ವಿ ಮ್ಯಾಕ್ಸಿಮಮ್ ನ ಫೈಂಡ್ ಔಟ್ ಮಾಡಬೇಕು. ಇದಿಷ್ಟು ಕೂಡ ಕೊಟ್ಟಿರುವಂತದ್ದು. ಓಕೆ, ಸೊ ಇವಾಗ ನೋಡಿ ಪೈ ನಾಟ್ ಗೊತ್ತಿದ್ದಾರೆ, ನ್ಯೂ ಗೊತ್ತಿದೆ. ಹಾಗಿದ್ರೆ ನಾವು ಕೆ ಮ್ಯಾಕ್ಸಿಮಮ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಿದ್ರೆ ವಿ ನೋ ದಟ್ ದ ರಿಲೇಷನ್ ನೋಡಿ, ವಿ ನೋ ದಟ್ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ ಏನ್ ಹೇಳುತ್ತೆ? ಎನರ್ಜಿ ಆಫ್ ಇನ್ಸಿಡೆಂಟ್ ಫೋಟಾನ್ used for work function purpose, remaining energy used as maximum kinetic energy or K. ಕೈನೆಟಿಕ್ ಎನರ್ಜಿ ಆಗಿ ಯೂಸ್ ಆಗುತ್ತೆ. ಸೊ ಹಾಗಿದ್ರೆ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾಗಿರೋದು ಏನು? ಕೆ ಮ್ಯಾಕ್ಸಿಮಮ್. ಹಾಗಾದ್ರೆ ಕೆ ಮ್ಯಾಕ್ಸಿಮಮ್ ನ ಉಳಿಸ್ಕೊಳ್ತೀನಿ, ಇನ್ನು ಉಳಿದಿದ್ದೆಲ್ಲನು ರೈಟ್ ಹ್ಯಾಂಡ್ ಸೈಡ್ ಕಳಿಸ್ತೀನಿ. ಕೆ ಮ್ಯಾಕ್ಸಿಮಮ್ ದಟ್ಸ್ ಈಕ್ವಲ್ಸ್ ಟು ಇ ಮೈನಸ್ ಪೈ ನಾಟ್, ಇ ಮೈನಸ್ ಪೈ ನಾಟ್. ಸೊ ದೆನ್ K maximum kinetic energy that's equals to E nothing but energy ಕೊಟ್ಟಿಲ್ಲ ಬಟ್ ನ್ಯೂ ಕೊಟ್ಟಿದ್ದಾರೆ. ಹಾಗಿದ್ರೆ ಈಗ ಬರ್ಕೊಳ್ಳುವ E is equals to H ನ್ಯೂ ಮೈನಸ್ ಪೈ ನಾಟ್ ಅಲ್ಲಿ H ನ್ಯೂ ನಾಟ್ ಕೊಟ್ಟಿದ್ರೆ H ನ್ಯೂ ನಾಟ್ ಅಂತ ಬರ್ಕೊಳ್ಬಹುದು. ಇಲ್ಲಿ ಡೈರೆಕ್ಟ್ ಆಗಿ ವರ್ಕ್ ಫಂಕ್ಷನ್ ಕೊಟ್ಟಿರೋದ್ರಿಂದ ಅದನ್ನ ಹಾಗೆ ಬರಿತೀನಿ, ಪೈ ನಾಟ್. ಓಕೆ, ಸೊ ದೆನ್ K maximum that's equals to ನಾವು ಸಬ್ಸ್ಟಿಟ್ಯೂಟ್ಸ್ ದ ವ್ಯಾಲ್ಯೂಸ್. ಹಾಗಾದ್ರೆ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಷನ್ಸ್ ಮಾಡುವ. ಎಚ್ ಅಂದ್ರೆ 6.63 into 10 power minus 34 into ನ್ಯೂ ನಥಿಂಗ್ ಬಟ್ 6 into 10 power 14. ಸೊ ದಿಸ್ ಇಸ್ 1 ಮೈನಸ್ ವರ್ಕ್ ಫಂಕ್ಷನ್ ನಾವು ಎಸ್ ಐ ಯೂನಿಟ್ ಅಲ್ಲೇ ತಗೊಳ್ಬೇಕು, ಜೌಲ್ ಅಲ್ಲೇ ತಗೊಳ್ಬೇಕಾಗತ್ತೆ. ಸೊ ಎಷ್ಟಾಗುತ್ತೆ?
14 into 1.6 into 10 power minus 19. Okay, so ನಾವು ಸಿಂಪ್ಲಿಫೈ ಮಾಡ್ತಾ ಹೋಗುವ. ದೆನ್ ಕೆ ಮ್ಯಾಕ್ಸಿಮಮ್, ಸೊ ಮಲ್ಟಿಪ್ಲೈ ಮಾಡಿ ಹೇಳಿ ಬೇಗ. 6.63 ಇಂಟು 6 ಅಂದ್ರೆ ಎಷ್ಟು? ಬೇಗ ಹೇಳ್ಬೇಕು. ಎಷ್ಟು? 39.78. ಓಕೆ, ಇಂಟು 10 ಪವರ್ ಎಷ್ಟಿದೆ? -34 ಪ್ಲಸ್ 14 ಅವರಿಂದ 10 ಪವರ್ -20 ಆಗುತ್ತೆ. ಓಕೆ, ಮೈನಸ್ ನೆಕ್ಸ್ಟ್ ಇದ್ರ ವ್ಯಾಲ್ಯೂ ಹೇಳಿ. 2.14 ಇಂಟು 1.6 ಅಂದ್ರೆ 3.42 ಇಂಟು 10 ಪವರ್ -19 ಆಯ್ತು. ಸೊ ನೆಕ್ಸ್ಟ್ ಕೆ ಮ್ಯಾಕ್ಸಿಮಮ್ ನೋಡಿಲಿ ಇವಾಗ. ಸೊ ಇದರಿಂದ ಇದನ್ನ ಮೈನಸ್ ಮಾಡಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಇದು 10 ಪವರ್ -20 ಅಲ್ಲಿ ಇದೆ, ಇದು 10 ಪವರ್ -19 ಅಲ್ಲಿ ಇದೆ. ನಾವು ಮೈನಸ್ ಮಾಡ್ಬೇಕಾದ್ರೆ ಅಥವಾ ಆಡ್ ಮಾಡ್ಬೇಕಾದ್ರೆ ಪವರ್ ಮಸ್ಟ್ ಬಿ ಸೇಮ್ ಅನ್ನೋದನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಬಟ್ ಇಲ್ಲಿ ಪವರ್ ಸೇಮ್ ಇಲ್ಲ. ಸೊ ಇವಾಗ ನಾವು ಸೇಮ್ ಮಾಡ್ಕೊಳ್ಬೇಕು. ಹೇಗೆ ನೋಡಿ, ಇದನ್ನ ನಾನು ಈಗ ಮಾಡ್ಕೊಳ್ತೀನಿ. 3.978 ಇಂಟು 10 ಪವರ್ -19 ಅಂತ ಮಾಡ್ಕೊಳ್ತೀನಿ. ಅಂದ್ರೆ 10 ಪವರ್ -19 ಇಂಟು 10 ಪವರ್ -1 ಅಂತ ಬರೀತೀನಿ. 10 ಪವರ್ -1 ಅಂದ್ರೆ ಡಿವೈಡೆಡ್ ಬೈ 10. ಅದರ 10 ಇಂದ ಡಿವೈಡೆಡ್ ಮಾಡಿದ್ರೆ 3.978 into 10 power -19. So this is minus 3.42 into 10 power -19. ನೋಡಿ, ಇದನ್ನ ನೀವು ಅಬ್ಸರ್ವ್ ಮಾಡಬೇಕು. ಪವರ್ ಮಸ್ಟ್ ಬಿ ಸೇಮ್ ವೆನ್ ವಿ ಸಬ್ಸ್ಟ್ರಾಕ್ಟ್ ಆರ್ ದ ಅಡಿಷನ್. ಸೊ ದೆನ್ ಕೆ ಮ್ಯಾಕ್ಸಿಮಮ್. ಸೊ ಇವಾಗ ಮಾಡುವ. ಇದರಲ್ಲಿ 10 ಪವರ್ -19 ಕಾಮನ್ ತೆಗೆದು ಬಿಡ್ತೀನಿ. ಸೊ ಎರಡರಲ್ಲೂ ಕೂಡ ಇವಾಗ 3.97 ಅಲ್ಲಿ 3.42 ಹೋದ್ರೆ 0.55 ಇಂಟು 10 ಪವರ್ -19 ಜೌಲ್ಸ್ ಆಯ್ತು. ಹಾಗಾದ್ರೆ ಇಷ್ಟು ಎನರ್ಜಿ, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಬಂತು. ಓಕೆ, ಸೊ ಜೌಲ್ಸ್ ಅಲ್ಲೇ ಬರುವಂತದ್ದು, SI ಯೂನಿಟ್ ಅಲ್ಲೇ ಇಡಬೇಕು. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ಗೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ನ ಫೈಂಡ್ ಔಟ್ ಮಾಡಬೇಕು. ಸೊ ನಮ್ಗೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಎಲ್ಲವೂ ಕೂಡ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲೇ ಮ್ಯಾಕ್ಸಿಮಮ್ ಇರುತ್ತೆ. ಹಾಗಿದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಕ್ಯಾಲ್ಕುಲೇಷನ್ಗೋಸ್ಕರ ಕೈನೆಟಿಕ್ ಎನರ್ಜಿ ನಾನು ಈ ವಿಲ್ ಕೂಡ ಎಕ್ಸ್ಪ್ರೆಸ್ ಮಾಡ್ಕೊಳ್ತೀನಿ. ಯಾಕೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ಗೆ ಇಷ್ಟರಲ್ಲೇ ಇಟ್ಟರೆ ಸಾಕು. ಬಟ್ ಇವಿಗೆ ಇಡಿ ಅಂದ್ರೆ ಕೆ ಮ್ಯಾಕ್ಸಿಮಮ್ ದಟ್ಸ್ ಈಕ್ವಲ್ಸ್ ಟು 0.55 ಇಂಟು 10 ಪವರ್ -19. ಜೌಲ್ನ ಇವಿ ಕನ್ವರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? 1/1.6 ಇಂಟು 10 ಪವರ್ -19 ಮಾಡ್ಬೇಕು. ಅವಾಗ ಇವಿ ಕನ್ವರ್ಟ್ ಆಗುತ್ತೆ. ಅಂದ್ರೆ 1 ಜೌಲ್ ಅಂದ್ರೆ 1 ಡಿವೈಡೆಡ್ ಬೈ 1.6 ಇಂಟು 10 ಪವರ್ -19 ಅಂತ. ಹಾಗಾದ್ರೆ 19 ಕ್ಯಾನ್ಸಲ್ ಆದ್ರೆ ಕೆ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ ಹೇಳ್ತೀರಾ? 0.34 ಎಲೆಕ್ಟ್ರಾನ್ ವೋಲ್ಟ್. ಓಕೆ, ಹಾಗಾದ್ರೆ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇಟ್ಟರೆ ಕೈನೆಟಿಕ್ ಎನರ್ಜಿ 0.34 ಎಲೆಕ್ಟ್ರಾನ್ ವೋಲ್ಟ್ ಆಗುತ್ತೆ. ಜೌಲ್ ಅಲ್ಲಿ 0.55 ಇಂಟು 10 ಪವರ್ -17 ಜೌಲ್ ಆಯ್ತು. ಇದಿಷ್ಟು ಫಸ್ಟ್ ಒನ್ ಆಯ್ತು. ನಾವು ಇವತ್ತು ಮಾಡಿದ್ದೆಲ್ಲ ಫಸ್ಟ್ ಒನ್, ದಟ್ ಈಸ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ. ಸೊ ನಾವು ಕ್ಯಾಲ್ಕುಲೇಟ್ ಸ್ಟಾಪಿಂಗ್ ಪೊಟೆನ್ಶಿಯಲ್, ದಟ್ ಈಸ್ ಸೆಕೆಂಡ್ ಒನ್. ಹಾಗಿದ್ರೆ ಸೆಕೆಂಡ್ ಒನ್ ನ ಸಾಲ್ವ್ ಮಾಡುವ. ಸ್ಟಾಪಿಂಗ್ ಪೊಟೆನ್ಶಿಯಲ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ನ ಫೈಂಡ್ ಔಟ್ ಮಾಡಬೇಕು. ಬಟ್ ನಮ್ಗೆ ಕೆ ಮ್ಯಾಕ್ಸಿಮಮ್ ಗೊತ್ತಿದೆ, ಹೌದಲ್ಲ? ಹಾಗಿದ್ರೆ ಹೇಗ್ ಮಾಡ್ತೀರಿ ರಿಲೇಷನ್? ದಟ್ ಈಸ್ ಕೆ ಮ್ಯಾಕ್ಸಿಮಮ್ ದಟ್ಸ್ ಈಕ್ವಲ್ಸ್ ಟು E into V naught. So this is the relation between maximum kinetic energy and stopping potential. ಹಾಗಾದ್ರೆ ಕೆ ಮ್ಯಾಕ್ಸಿಮಮ್ ಅಂದ್ರೆ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇರೋದನ್ನ ತಗೊಳ್ತೀನಿ. ಎಷ್ಟಿದೆ ನೋಡಿ, ಸ್ಟಾಪಿಂಗ್ ಪೊಟೆನ್ಶಿಯಲ್ ನ ನಾವು ಎಲೆಕ್ಟ್ರಾನ್ ವೋಲ್ಟ್ ಅಲ್ಲೇ ಇಡಬೇಕು, ಆಯ್ತಾ? ಸೊ ವೆಲಾಸಿಟಿ, ಫ್ರೀಕ್ವೆನ್ಸಿ ಇವೆಲ್ಲವೂ ಕೂಡ SI ಯೂನಿಟ್ ಅಲ್ಲಿ ಇರಬೇಕು. ಗೊತ್ತಾಗುತ್ತೆ ನಿಮ್ಗೆ ಸಾಲ್ವ್ ಮಾಡ್ತಾ ಇದ್ ನೋಡಿ. ಹಾಗಾದ್ರೆ ಕೆ ಮ್ಯಾಕ್ಸಿಮಮ್ ಅಂದ್ರೆ 0.34 ಎಲೆಕ್ಟ್ರಾನ್ ವೋಲ್ಟ್ ದಟ್ಸ್ ಈಕ್ವಲ್ಸ್ ಟು E ಇಂಟು V ನಾಟ್. ಎಲೆಕ್ಟ್ರಾನ್ ವೋಲ್ಟ್ ಅಲ್ಲ ಇದು, ಗೊತ್ತಾಗುತ್ತಲ್ಲ? ಸೊ ನೆಕ್ಸ್ಟ್ ಇಲ್ಲಿ ಈ ಕ್ಯಾನ್ಸಲ್ ಆದ್ರೆ ಹಾಗಾದ್ರೆ ವಿ ನಾಟ್ ಎಷ್ಟು ಬರುತ್ತೆ? ವಿ ನಾಟ್ ನಥಿಂಗ್ ಬಟ್ 0.34 ವೋಲ್ಟ್. ದಿಸ್ ಇಸ್ ದ ಸ್ಟಾಪಿಂಗ್ ಪೊಟೆನ್ಶಿಯಲ್. ಸ್ಟಾಪಿಂಗ್ ಪೊಟೆನ್ಶಿಯಲ್ ಎಷ್ಟು ಬಂದಿದೆ? 0.34 ವೋಲ್ಟ್. ಈ ಕ್ಯಾನ್ಸಲ್ ಆಗುತ್ತೆ. ಸೊ ಅಷ್ಟೇ ಬಂತು. ಹಾಗಾದ್ರೆ ಸೆಕೆಂಡ್ ಒನ್ ಕೂಡ ಆಯ್ತು, ಸ್ಟಾಪಿಂಗ್ ಪೊಟೆನ್ಶಿಯಲ್. ನೆಕ್ಸ್ಟ್
ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಎಮಿಟೆಡ್ ಫೋಟೋ ಎಲೆಕ್ಟ್ರಾನ್ಸ್ ಅಂದ್ರೆ ವಿ ಮ್ಯಾಕ್ಸಿಮಮ್ ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ತೀರಾ? ಅದಕ್ಕೆ ಸೊ ಅಗೈನ್ ಕೈನೆಟಿಕ್ ಎನರ್ಜಿ, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ನಂತರ ಏನಂತ ಬರೀಬಹುದು? ದಟ್ ಈಸ್ ಆಫ್ ಎಂ ವಿ ಮ್ಯಾಕ್ಸಿಮಮ್ ಸ್ಕ್ವೇರ್. ಬೇರೆ ಬೇರೆ ರಿಲೇಷನ್ ನೀವು ಏನ್ ಫೈಂಡ್ ಔಟ್ ಮಾಡಬೇಕು, ಏನ್ ಕೊಟ್ಟಿದ್ರೆ ಅದ್ರ ಪ್ರಕಾರ ನನ್ನ ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ಬೇಕು. ಸೊ ಕೈನೆಟಿಕ್ ಎನರ್ಜಿ ಬೇಸಿಕ್ ಡೆಫಿನಿಷನ್ ಆಫ್ ಎಂ ವಿ ಸ್ಕ್ವೇರ್ ನ ಯೂಸ್ ಮಾಡ್ತೀನಿ ನಾನು. ಏನಕ್ಕೆ ಅಂದ್ರೆ ವೆಲಾಸಿಟಿನ ಫೈಂಡ್ ಔಟ್ ಮಾಡ್ಬೇಕಾಗಿರೋದ್ರಿಂದ. ಹಾಗಿದ್ರೆ ವಿ ಮ್ಯಾಕ್ಸಿಮಮ್ ಸ್ಕ್ವೇರ್, ವಿ ಮ್ಯಾಕ್ಸಿಮಮ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಏನಾಗುತ್ತೆ? 2k ಮ್ಯಾಕ್ಸಿಮಮ್ ಡಿವೈಡೆಡ್ ಬೈ ಮಾಸ್ ಆಗುತ್ತೆ. ಸೊ ದೆನ್ ವಿ ಮ್ಯಾಕ್ಸಿಮಮ್ ಅಂದ್ರೆ ಏನಾಗುತ್ತೆ? ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 2k ಮ್ಯಾಕ್ಸಿಮಮ್ ಡಿವೈಡೆಡ್ ಬೈ ಎಂ ಅಂತ ಆಗುತ್ತೆ. ಓಕೆ, ಸಿಂಪ್ಲಿಫೈ ಮಾಡುವ. ವಿ ಮ್ಯಾಕ್ಸಿಮಮ್ ದಟ್ಸ್ ಈಕ್ವಲ್ಸ್ ಟು 2 ಇಂಟು ಕೆ ಮ್ಯಾಕ್ಸಿಮಮ್ ಅನ್ನ ಇವಾಗ ಎಲೆಕ್ಟ್ರಾನ್ ವೋಲ್ಟ್ ಅನ್ನ ತಗೊಳ್ಬಾರ್ದು. ನೋಡಿ ಇಲ್ಲಿ ಸ್ಟಾಪಿಂಗ್ ಪೊಟೆನ್ಶಿಯಲ್ ಗೆ ಎಲೆಕ್ಟ್ರಾನ್ ವೋಲ್ಟ್ ನ ತಕೊಂಡೆ. ಬಟ್ ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ತಿರೋದು ವೆಲಾಸಿಟಿ ಆಗ್ಲಿ ಫ್ರೀಕ್ವೆನ್ಸಿ ಆಗ್ಲಿ. ನೋಡಿ ವೆಲಾಸಿಟಿ, ಫ್ರೀಕ್ವೆನ್ಸಿ ಆರ್ ವೇವ್ ಲೆಂತ್ ಇವೆಲ್ಲನು ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ಸೊ ಎಲ್ಲ ಯೂನಿಟ್ಸ್ ಕೂಡ ಎಸ್ ಐ ಯೂನಿಟ್ ಅಲ್ಲಿ ಇರ್ಬೇಕಾಗತ್ತೆ. ಅರ್ಥ ಆಯ್ತಾ? ಎಸ್ ಐ ಯೂನಿಟ್ ಅಲ್ಲೇ ಇರ್ಬೇಕು. ಬಟ್ ಇಲ್ಲಿಗ್ ಮಾತ್ರ ನಾನು ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ತಗೊಂಡೆ ಡೈರೆಕ್ಟ್ ಆಗಿ ಸಿಗುತ್ತೆ ಅಂತ. ಸೊ ಅಥವಾ ನೀವು ಜೌಲ್ಸ್ ನೇ ತಗೊಂಡು ಬೇಕಾದ್ರೆ ಜೌಲ್ಸ್ ಅಲ್ಲೂ ಕೂಡ ಹೇಳ್ಬೋದು, ಅವಾಗ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಇದನ್ನ ವೋಲ್ಟ್ ಅಲ್ಲೇ ಇಟ್ಟಿದ್ದೀನಿ ಡೈರೆಕ್ಟ್ ಆಗಿ. ನೀವು ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಇದನ್ನ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ವೆಲಾಸಿಟಿ, ಫ್ರೀಕ್ವೆನ್ಸಿ, ವೇವ್ ಲೆಂತ್, ಸೊ ದ ವ್ಯಾಲ್ಯೂಸ್ ಮಸ್ಟ್ ಬಿ ಇನ್ ಎಸ್ ಐ ಯೂನಿಟ್ ಅಲ್ಲಿ ಇರೋದನ್ನ ತಗೊಳ್ಬೇಕು. ಹಾಗಾದ್ರೆ ಕೆ ಮ್ಯಾಕ್ಸಿಮಮ್ ಯಾವ್ದು ತಗೋತೀರಾ? 0.55 ಅಲ್ಲಿರೋದು ತಗೊಳ್ತೀರಾ. 0.55 ಇಂಟು 10 ಪವರ್ ಎಷ್ಟಿದೆ? -19 ಡಿವೈಡೆಡ್ ಬೈ ಮಾಸ್ ಅಂದ್ರೆ ಮಾಸ್ ಆಫ್ ದ ಎಲೆಕ್ಟ್ರಾನ್ 9.1 ಇಂಟು 10 ಪವರ್ -31 ದಟ್ ಈಸ್ ಸ್ಕ್ವೇರ್ ರೂಟ್. ಸೊ ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ? ಟೋಟಲ್ ಆನ್ಸರ್ ಹೇಳಿ, ಸ್ಕ್ವೇರ್ ರೂಟ್ ಎಲ್ಲ ತೆಗೆದು ಬೇಗ. ಪವರ್ ಎಷ್ಟು ಬರುತ್ತೆ ನೋಡಿ? ಪವರ್ ಎಷ್ಟು ಬರುತ್ತೆ? 12 ಬರುತ್ತೆ. 12 ಬರುತ್ತೆ ಸ್ಕ್ವೇರ್ ರೂಟ್ ಒಳಗಡೆ. ಇದೆಲ್ಲ ಮಾಡಿ 2 ಇಂಟು 0.55 ಡಿವೈಡೆಡ್ ಬೈ 9.1 ಎಷ್ಟು ಬರುತ್ತೆ ಹೇಳಿ? 2 ಇಂಟು 0.55 ಎಷ್ಟು ಬರುತ್ತೆ? ಈಕ್ವಲ್ಸ್ ಮಾಡಿ ಡಿವೈಡೆಡ್ ಬೈ 9.1 ಮಾಡಿ ಹೇಳಿ ಎಷ್ಟು ಬರುತ್ತೆ? 0.1208. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ಸ್ಕ್ವೇರ್ ರೂಟ್ ನೋಡ್ಬೇಕು. ಈ ಕಡೆ ನೋಡಿ ಒಂದ್ ನಿಮಿಷ. ನಾವು ಪವರ್ ಗೆ ಸ್ಕ್ವೇರ್ ರೂಟ್ ನೋಡ್ಬೇಕಾದ್ರೆ ಇದು E1 ಇರಬೇಕು. ಸೊ ಇದರಿಂದ ಹೊರಗಡೆ ಬರ್ತಿದೆ ಅಂದ್ರೆ ಇದು ಎಷ್ಟಿದೆ ಅದ್ರಲ್ಲಿ ಅರ್ಧ ಆಗುತ್ತೆ. ಅದನ್ನ ಹೇಳಿ ಫಸ್ಟ್ PUC ಸ್ಕ್ವೇರ್ ರೂಟ್ ಒಳಗಡೆ ಪವರ್ ನ ತೆಗಿಬೇಕಾದ್ರೆ ಒಳಗಡೆಯಿಂದ ಸೊ ದ ಪವರ್ ಮಸ್ಟ್ ಬಿ E1 ನಂಬರ್. ಸೊ ಹೊರಗಡೆ ಬಂದ್ರೆ ಅಲ್ಲ ಎಷ್ಟಿದೆ ಅಷ್ಟು ಅರ್ಧ ಆಗುತ್ತೆ. ಇವಾಗ 12 ಅನ್ನೋದು E1 ನಂಬರು, ಅದರಿಂದ ಹೊರಗಡೆ ಬಂದ್ರೆ 10 ಪವರ್ 6 ಆಯ್ತು. ಸೊ ದೆನ್ ಸ್ಕ್ವೇರ್ ರೂಟ್ ಆಫ್ 0.1208 ಹೇಳಿ ಎಷ್ಟು ಬರುತ್ತೆ? 0.347 ಇಂಟು 10 ಪವರ್ 6 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಆಗಿರೋದ್ರಿಂದ. ಸೊ ಇದಿಷ್ಟು ಕೂಡ ವೆಲಾಸಿಟಿ ಗೊತ್ತಾಯ್ತು ಅನ್ಕೊಳ್ತೀನಿ. ಇದನ್ನ ಹೇಗ್ ಮಾಡ್ಬೇಕು ಅಂದ್ರೆ E1 ನಂಬರ್ ಹಾಕ್ಬೇಕು. E1 ನಂಬರ್ ಹೊರಗಡೆ ಬಂದು ಅಂದ್ರೆ ಅರ್ಧ ಆಗುತ್ತೆ. ಸೊ ಹಾಗಾದ್ರೆ ವೆಲಾಸಿಟಿ ಎಷ್ಟಾಗುತ್ತೆ? 0.347 ಇಂಟು 10 ಪವರ್ 6 ಮೀಟರ್ ಪರ್ ಸೆಕೆಂಡ್. ಸೊ ಇದಿಷ್ಟು ಕೂಡ ನಾವು ಮಾಡಿದಂತಹ ಪ್ರಾಬ್ಲಮ್ಸ್. ಸೊ ಇದ್ರ ಬಗ್ಗೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು. ಇದು ಎಕ್ಸಾಮಿನೇಷನ್ಸ್ ಅಲ್ಲೂ ಕೂಡ ಕೇಳಿದ್ದಾರೆ ಈ ತರ ಪ್ರಾಬ್ಲಮ್ಸ್. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್ ಅಂತ ನಾನು ಮಾಡಿದ್ದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗುವ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ತುಂಬಾ ಈಸಿ ಪ್ರಾಬ್ಲಮ್. ಇದನ್ನ ಆಲ್ರೆಡಿ ನಾನು ಮಾಡಿಸಿದ್ದೀನಿ. ಹೀಗಿದೆ ಪ್ರಾಬ್ಲಮ್ ನೋಡಿ, ಒಂದ್ಸರಿ ಓದಿ ಪ್ರಾಬ್ಲಮ್ ಬೇಗ. ನೆಕ್ಸ್ಟ್ 7th ಪ್ರಾಬ್ಲಮ್. ದ photoelectric cutoff voltage in a certain metal is
1.5 volt. What is the kinetic energy of photoelectrons emitted ಅಂತ. ಸೊ ಹಾಗಾದ್ರೆ ಏನಂತ ಕೊಟ್ಟಿದ್ದಾರೆ, ದ ಫೋಟೋ ಎಲೆಕ್ಟ್ರಿಕ್ ಕಟ್ ಆಫ್ ವೋಲ್ಟೇಜ್. ಕಟ್ ಆಫ್ ವೋಲ್ಟೇಜ್ ಅಂದ್ರೆ ಏನರ್ಥ, ನಾನು ಅದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಸ್ಟಾಪಿಂಗ್ ಪೊಟೆನ್ಶಿಯಲ್ ನೇ ನಾವು ಕಟ್ ಆಫ್ ವೋಲ್ಟೇಜ್ ಅಂತ ಹೇಳೋದು. ಹಾಗಾದ್ರೆ ವಿ ನಾಟ್ ಕೊಟ್ಟಿದ್ದಾರೆ. ಸ್ಟಾಪಿಂಗ್ ಪೊಟೆನ್ಶಿಯಲ್ ಎಷ್ಟು? 1.5 ವೋಲ್ಟ್. ಓಕೆ, ಸೊ ದೆನ್ ವಾಟ್ ಇಸ್ ದ ಕೈನೆಟಿಕ್ ಎನರ್ಜಿ? ಹಾಗಾದ್ರೆ ಕೆ ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಕೆ ಮ್ಯಾಕ್ಸಿಮಮ್. 2 ಮಾರ್ಕ್ ಕೇಳುವಂತ ಕ್ವಶನ್ ಇದು. ಸ್ಟಾಪಿಂಗ್ ಪೊಟೆನ್ಶಿಯಲ್ ನ ಕೊಟ್ಟು ಕೆ ಮ್ಯಾಕ್ಸಿಮಮ್ ನ ಫೈಂಡ್ ಔಟ್ ಮಾಡಿ ಅಂದ್ರೆ ಹೇಗೆ? ಸೊ ತುಂಬಾ ಸಿಂಪಲ್ ಪ್ರಾಬ್ಲಮ್. ಸೊ ವಿ ನೋ ದಟ್ ಕೆ ಮ್ಯಾಕ್ಸಿಮಮ್ ನಥಿಂಗ್ ಬಟ್ ಇ ಇಂಟು ವಿ ನಾಟ್. ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಕೈನೆಟಿಕ್ ಎನರ್ಜಿ ಅಂಡ್ ಸ್ಟಾಪಿಂಗ್ ಪೊಟೆನ್ಶಿಯಲ್. ಹಾಗಿದ್ರೆ ಕೆ ಮ್ಯಾಕ್ಸಿಮಮ್ ನ ಫೈಂಡ್ ಔಟ್ ಮಾಡುವ. ಕೆ ಮ್ಯಾಕ್ಸಿಮಮ್ ದಟ್ಸ್ ಈಕ್ವಲ್ಸ್ ಟು ವಿ ನಾಟ್ ಕೊಟ್ಟಿದ್ದಾರೆ, ಈ ಹಾಗೆ ಬರ್ಕೊಳ್ತೀನಿ, ಇಂಟು ವಿ ನಾಟ್ ಅಂದ್ರೆ ಎಷ್ಟಿದೆ? 1.5 ವೋಲ್ಟ್ ಆಗುತ್ತೆ. ಹಾಗಾದ್ರೆ ಕೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಎಷ್ಟಾಗುತ್ತೆ? ಸೊ ದಟ್ ಈಸ್ 1.5 ಎಲೆಕ್ಟ್ರಾನ್ ವೋಲ್ಟ್ ಆಗುತ್ತೆ. 1.5 ಎಲೆಕ್ಟ್ರಾನ್ ವೋಲ್ಟ್. ಸೊ ಈ ತರದ್ದು ಪ್ರಾಬ್ಲಮ್ ನಿಮ್ಗೆ 2 ಮಾರ್ಕ್ ಕೇಳ್ತಾರ. ಸೊ ನಾನು ಮಾಡ್ತಿರೋದೆಲ್ಲವೂ ಕೂಡ ನಿಮ್ಗೆ NCERT ಬುಕ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್. ಓಕೆ, ಕ್ಲಿಯರ್ ನಾವು ತಿಳ್ಕೊಳ್ಳಿ. ಸೊ ನಿಮ್ಮ ಎಕ್ಸಾಮಿನೇಷನ್ಸ್ಗೆ NCERT ಬುಕ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಅಷ್ಟೇ ಕೊಡೋದು, ಅದ್ ಬಿಟ್ರೆ ಏನೂ ಕೊಡಲ್ಲ. ಅದಕ್ಕೋಸ್ಕರ ಇಲ್ಲಿರುವಂತ ಸಿಂಪಲ್ ಪ್ರಾಬ್ಲಮ್ಸ್ ಕೂಡ ನೀವು ಇಂಪಾರ್ಟೆಂಟ್ ಕೊಟ್ಟು ತಿಳ್ಕೊಂಡಿರ್ಬೇಕಾಗತ್ತೆ. 2 ಮಾರ್ಕ್ ಕೇಳಿದ್ರೆ ಈ ತರದ್ನ ನೀವು ಇದನ್ನ ಸಾಲ್ವ್ ಮಾಡಬೇಕು. ಓಕೆ, ಏನಾದ್ರು ಡೌಟ್ಸ್ ಇದೆಯಾ? ಅರ್ಥ ಆಯ್ತಾ? ಇದು ತುಂಬಾ ಸಿಂಪಲ್ ಪ್ರಾಬ್ಲಮ್. ಓಕೆ, ಹಾಗಿದ್ರೆ ನೆಕ್ಸ್ಟ್ 8th ಪ್ರಾಬ್ಲಮ್ಗೆ ಹೋಗುವ. Eighth problem. ಓಕೆ, 8th ಪ್ರಾಬ್ಲಮ್ ಹೀಗಿದೆ. ಒಂದ್ಸರಿ ಓದಿ ಅದನ್ನ ನೀಟಾಗೆ. ಏನ್ ಕೊಟ್ಟಿದ್ದಾರೆ, ಏನ್ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದು ಒಂದ್ ಸ್ವಲ್ಪ ಯೋಚನೆ ಮಾಡಿ ನೀವು. ನಾನು ಒಂದ್ಸರಿ ಓದ್ತೀನಿ, ನಿಮ್ಗೆ ಕಾಣಿಸ್ತೇನೆ ಇರ್ಬೋದು. ಲೈಟ್ ಆಫ್ ಫ್ರೀಕ್ವೆನ್ಸಿ 7.21 into 10 power 14 hertz is incident on a metal surface. Electrons with a maximum speed of 6.0 into 10 power 5 meter per second are ejected from the surface. What is the threshold frequency of the photoelectrons? ಸೊ ಇದು ಅಷ್ಟೇ ಎಕ್ಸಾಮಿನೇಷನ್ ಪ್ರಾಬ್ಲಮ್. ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳಿದ್ದಾರೆ ಒಂದ್ಸಾರಿ. ಇವತ್ತು ನಾನು ಮಾಡ್ತಿರೋವೆಲ್ಲ ಆಲ್ಮೋಸ್ಟ್ ಎಲ್ಲವೂ ಕೂಡ ಎಕ್ಸಾಮಿನೇಷನ್ ಪ್ರಾಬ್ಲಮ್. ನೀವು ಕ್ವಶನ್ ಪೇಪರ್ ಇಟ್ಕೊಂಡು ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಏನ್ ಕೊಟ್ಟಿದ್ದಾರೆ? ಲೈಟ್ ಆಫ್ ಫ್ರೀಕ್ವೆನ್ಸಿ 7.21 into 10 power 14 hertz ಆಗಿದ್ರೆ ಗಿವನ್ ನಮ್ಗೆ ಕೊಟ್ಟಿರುವಂತದ್ದು ನ್ಯೂ ಕೊಟ್ಟಿದ್ದಾರೆ. ನ್ಯೂ ಲೈಟ್ ಆಫ್ ಫ್ರೀಕ್ವೆನ್ಸಿ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದ್ರೆ ನ್ಯೂ ನಾಟ್, ಇನ್ನು ಉಳಿದಾಗೆ ಫ್ರೀಕ್ವೆನ್ಸಿ ಅಂದ್ರೆ ನ್ಯೂ. ಎಷ್ಟು ಅಂದ್ರೆ 7.21 into 10 power 14 hertz. Okay, is incident on a metal surface. Electrons with a maximum speed of 6 into 10 power 5 meter per second are ejected. So then electrons are ejected from the metal surface with velocity, maximum velocity. So how much? 6.0 into 10 power 5 meter per second. ಇಷ್ಟು ಸ್ಪೀಡ್ ಅಲ್ಲಿ ಇಜೆಕ್ಷನ್ ಆಗ್ತಾ ಇದೆ ಫ್ರಮ್ ದ ಸರ್ಫೇಸ್. ಸೊ ದೆನ್ ವಾಟ್ ಈಸ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ? ಹಾಗಿದ್ರೆ ನ್ಯೂ ನಾಟ್ ನ ಫೈಂಡ್ ಔಟ್ ಮಾಡಿ. ಓಕೆ, ಸೊ ಹಾಗಿದ್ರೆ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ವಿ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ, ನ್ಯೂ ಕೊಟ್ಟಿದ್ದಾರೆ. ಸೊ ನ್ಯೂ ನಾಟ್ ನ ಫೈಂಡ್ ಔಟ್ ಮಾಡಬೇಕು. ಅಗೈನ್ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಶನ್. We know that Einstein photoelectric equation E is equals to, so the total energy of the photon is used for work function plus kinetic energy, maximum kinetic energy. So substitutions ಮಾಡಿವಿ. ನ್ಯೂ ಕೊಟ್ಟಿದ್ದಾರೆ, therefore h nu, E ಅಂದ್ರೆ h nu. ಸೊ ನ್ಯೂ ನಾಟ್ ನ ಫೈಂಡ್ ಔಟ್ ಮಾಡ್ಬೇಕಾಗಿರೋದ್ರಿಂದ ಪೈ ನಾಟ್ ಇಸ್ ಈಕ್ವಲ್ಸ್ ಟು h nu ನಾಟ್ ಅಂತ ಬರ್ಕೊಳ್ತೀನಿ, ಪ್ಲಸ್ ಕೆ ಮ್ಯಾಕ್ಸಿಮಮ್.
ಸೊ ನಮ್ಗೆ ಇಲ್ಲಿ ಸ್ಟಾಪಿಂಗ್ ಪೊಟೆನ್ಶಿಯಲ್ ಕೊಟ್ಟಿದ್ರೆ EV0 ಅಂತ ಬರ್ಕೊಳ್ಳೋರಿ. ಇಲ್ಲಿ ವೆಲಾಸಿಟಿ ಕೊಟ್ಟಿರೋದ್ರಿಂದ ಸೊ ಏನ್ ಬರ್ಕೊಳ್ತೀರಾ, ಆಫ್ ಎಂ ವಿ ಮ್ಯಾಕ್ಸಿಮಮ್ ಸ್ಕ್ವೇರ್ ವೆಲಾಸಿಟಿಯಲ್ಲಿ ಬರ್ಕೊಳ್ಬೇಕು. ನಮ್ಗೆ ಏನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಬರ್ಕೊಳ್ತೀವಿ. ಹಾಗಿದ್ರೆ ನಾವು ಇವಾಗ ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಯಾವುದು, ನ್ಯೂ0 ನ ಫೈಂಡ್ ಔಟ್ ಮಾಡ್ಬೇಕು. ಹಾಗಿದ್ರೆ ಈ ಟರ್ಮ್ ನ ಉಳಿಸ್ಕೊಳ್ತೀನಿ, ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಕಳಿಸ್ತೀನಿ ನೋಡಿ. h0 ದಟ್ಸ್ ಈಕ್ವಲ್ಸ್ ಟು h ನ್ಯೂ ಇದು ಹಾಗೆ ಇರುತ್ತೆ ಮೈನಸ್ ಹಾಫ್ ಎಂ ವಿ ಮ್ಯಾಕ್ಸಿಮಮ್ ಸ್ಕ್ವೇರ್. ಓಕೆ, ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡುವ. ದೇರ್ಫೋರ್ h0 ಅದು ಹಾಗೆ ಇರ್ಲಿ. ಸೊ ಇವಾಗ h ವ್ಯಾಲ್ಯೂ ಕೊಡುವ, ನ್ಯೂ ವ್ಯಾಲ್ಯೂ ಕೊಡುವ. h ಅಂದ್ರೆ 6.63 ಇಂಟು 10 ಪವರ್ ಮೈನಸ್ 34. ಓಕೆ, ಇಂಟು ನ್ಯೂ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 7.21 ಇಂಟು 10 ಪವರ್ 14. ಓಕೆ, ಸೊ ಹಾಗಿದ್ರೆ h ನ್ಯೂ ವ್ಯಾಲ್ಯೂ ಗೊತ್ತಾಯ್ತು, ಮೈನಸ್ ಆಫ್ 1/2. ಎಂ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, ಕೊಟ್ಟಿಲ್ಲ, ನೀವು ಅರ್ಥ ಮಾಡ್ಕೊಳ್ಬೇಕು. ಮಾಸ್ ಆಫ್ ದ ಎಲೆಕ್ಟ್ರಾನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಗೊತ್ತಿರಬೇಕು. ಎಷ್ಟು ಅಂದ್ರೆ ಸೊ 9.1 ಇಂಟು 10 ಪವರ್ ಮೈನಸ್ 31 ಇಂಟು ವಿ ಅಂದ್ರೆ ಎಷ್ಟು ಹೇಳಿದ್ದಾರೆ, 6 ಇಂಟು 10 ಪವರ್ 5, 6 ಇಂಟು 10 ಪವರ್ 5 ಸ್ಕ್ವೇರ್ ಇರೋದ್ರಿಂದ ಹೋಲ್ ಸ್ಕ್ವೇರ್. ಓಕೆ, ಅರ್ಥ ಆಯ್ತಾ? ಇದು ನಾನು ಸಬ್ಸ್ಟಿಟ್ಯೂಷನ್ಸ್ ಮಾಡಿದ್ದು. ಎಚ್ ನ್ಯೂ ಕೊಟ್ಟೆ, ಮೈನಸ್ ಹಾಫ್ ಹಾಗೆ ಬರದೆ, ಮಾಸ್ ಅಂದ್ರೆ ಮಾಸ್ ಆಫ್ ದ ಎಲೆಕ್ಟ್ರಾನ್, ಇಂಟು ವಿ ಅಂದ್ರೆ ಅವರೇ ಕೊಟ್ಟಿದ್ದಾರೆ 6 ಇಂಟು 10 ಪವರ್ 5 ಹೋಲ್ ಸ್ಕ್ವೇರ್, ವಿ ಸ್ಕ್ವೇರ್ ಇಂದ ಹೋಲ್ ಸ್ಕ್ವೇರ್ ಮಾಡಿದೆ. ನೆಕ್ಸ್ಟ್ ಇದನ್ನ ರಿಅರೇಂಜ್ ಮಾಡ್ತಾ ಹೋಗುವ. h0 ದಟ್ಸ್ ಈಕ್ವಲ್ಸ್ ಟು, ಸೊ ಹಾಗಿದ್ರೆ ಫಸ್ಟ್ ಈ ಟರ್ಮ್ ನ ಮಲ್ಟಿಪ್ಲೈ ಮಾಡುವ. 6.63 ಇಂಟು 7.21 ಎಷ್ಟು ಬರುತ್ತೆ, 6.63 ಇಂಟು 7.2 47. ಓಕೆ, 80 ಇಂಟು ಪವರ್ ಎಷ್ಟಾಗುತ್ತೆ, ಮೈನಸ್ 20. ಹೌದಲ್ಲ, ಮೈನಸ್ 34 ಅಲ್ಲಿ 14 ಹೋದ್ರೆ ಮೈನಸ್ 20, ಒನ್ ಟರ್ಮ್ ಆಯ್ತು. ಮೈನಸ್ ಇಲ್ಲಿ ನೋಡಿ, ಡೈರೆಕ್ಟ್ ಆಗಿ ಮಾಡುವ ಇದನ್ನ. 9.1 ಇದು 6 ಸ್ಕ್ವೇರ್ ಇಂದ 6 ಇಂಟು 6 ಮಾಡಬೇಕು, 36 ಆಗುತ್ತೆ. ಹೌದಾ, ಹಾಗಾದ್ರೆ 36 ಇಂಟು 9.1 ದಟ್ಸ್ ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ ಹೇಳಿ ಬೇಗ. 16 ಎಷ್ಟು, 163.8 ಇಂಟು 10 ಪವರ್ ಎಷ್ಟಾಗುತ್ತೆ ಹೇಳ್ತೀರಾ? ಇಲ್ಲಿ 5 ಸ್ಕ್ವೇರ್ ಅಂದ್ರೆ 10 ಪವರ್ 10 ಆಗುತ್ತೆ. ಮೈನಸ್ 31 ಅಲ್ಲಿ 10 ಹೋದ್ರೆ ಮೈನಸ್ 21 ಆಯ್ತು. ಓಕೆ, ಸೊ ಹಾಗಾದ್ರೆ 163.8 ಇಂಟು 10 ಪವರ್ ಮೈನಸ್ 21. ಪವರ್ ಅರ್ಥ ಆಯ್ತಾ ಕ್ಯಾಲ್ಕುಲೇಷನ್? 5 ಸ್ಕ್ವೇರ್ ಇಂದ 5 ಇಂಟು 5 ಅಂದ್ರೆ ಆಡ್ ಮಾಡಬೇಕು, ಪವರ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಆಡ್ ಮಾಡಬೇಕು, 10 ಆಗುತ್ತೆ. ಮೈನಸ್ 31 ಅಲ್ಲಿ 10 ಹೋದ್ರೆ ಮೈನಸ್ 21. ದೆನ್ h0 ಇಸ್ ಈಕ್ವಲ್ಸ್ ಟು, ಇಲ್ಲಿ ನೋಡಿ ಮೈನಸ್ ಮಾಡ್ಬೇಕಾದ್ರೆ ಪವರ್ ಮಸ್ಟ್ ಬಿ ಸೇಮ್ ಇದೆಯಾ? ಇಲ್ಲಿ ಮೈನಸ್ 20 ಇದೆ, ಇಲ್ಲಿ ಮೈನಸ್ 21 ಇದೆ. ಹಾಗಾದ್ರೆ ಇದನ್ನ ರಿಅರೇಂಜ್ ಮಾಡಿ ಸರಿ ಮಾಡ್ಕೊಳ್ವಾ. 47.80 ಇಂಟು 10 ಪವರ್ ಮೈನಸ್ 20. ಓಕೆ, ಮೈನಸ್ ಇದನ್ನ ಹೇಗ್ ಬರ್ಕೊಳ್ತೀರಾ, 1 ಪವರ್ ಕಡಿಮೆ ಮಾಡಬೇಕು ಅಂದ್ರೆ 10 ಪವರ್ ಮೈನಸ್ 1 ನ ತೆಗೆದು ಡಿವೈಡ್ ಮಾಡ್ಬಿಡ್ತೀನಿ. ಎಷ್ಟಾಗುತ್ತೆ, 16.38 ಇಂಟು 10 ಪವರ್ ಮೈನಸ್ 20. ಇವಾಗ ಎರಡು ಪವರ್ ಕೂಡ ಸೇಮ್ ಆಯ್ತು. ಇವಾಗ ಪವರ್ ಕಾಮನ್ ತೆಗಿವ. ಸೊ ಎಷ್ಟಾಗುತ್ತೆ, 10 ಪವರ್ ಮೈನಸ್ 20 ಕಾಮನ್ ತೆಗೆದೆ. ಸೊ ಇವಾಗ ಮೈನಸ್ ಮಾಡಿ, 40 ಎಷ್ಟು ಬರುತ್ತೆ, 31.42 ಇಂಟು 10 ಪವರ್ ಮೈನಸ್ 20 ಆಯ್ತು. ಓಕೆ, ಸೊ ನಮ್ಗೆ ಈಗ ಸಿಕ್ಕಿದ್ದು h0. ನಮ್ಗೆ ಬೇಕಾಗಿರೋದು ಬರೀ ನ್ಯೂ0 ಮಾತ್ರ. ಹಾಗಿದ್ರೆ ನ್ಯೂ0 ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ನ್ಯೂ0 ಇಸ್ ಈಕ್ವಲ್ಸ್ ಟು 31.42 ಇಂಟು 10 ಪವರ್ ಮೈನಸ್ 20 ಡಿವೈಡೆಡ್ ಬೈ h ಅಂದ್ರೆ ಏನು ವ್ಯಾಲ್ಯೂ, h ವ್ಯಾಲ್ಯೂ ಯಾವುದು, 6.63 ಇಂಟು 10 ಪವರ್ ಮೈನಸ್ 34. ಸೊ ದೆನ್ ನ್ಯೂ0 ಇಸ್ ಈಕ್ವಲ್ಸ್ ಟು, ನೋಡಿ ಮೈನಸ್ 34 ಮೇಲ್ಗಡೆ ಹೋದ್ರೆ ಪ್ಲಸ್ 34, ಪ್ಲಸ್ 34 ಅಲ್ಲಿ ಮೈನಸ್ 20 ಹೋದ್ರೆ 10 ಪವರ್ ಪ್ಲಸ್ 14 ಆಯ್ತದೆ. ಓಕೆ, ಮೈನಸ್ 34 ಮೇಲ್ಗಡೆ ಹೋದ್ರೆ ಪ್ಲಸ್ 34 ಅಲ್ಲಿ 20 ಹೋದ್ರೆ 14 ಆಯ್ತು.
ನೆಕ್ಸ್ಟ್ ಇದ್ರ ಡಿವೈಡ್ ಮಾಡಿ ಎಷ್ಟು ಬರುತ್ತೆ? 4.7. ಓಕೆ, 4.73 into 10 power 14 hertz. ಸೊ ಹಾಗಿದ್ರೆ ದಿಸ್ ಇಸ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, 4.73 into 10 power 14 hertz. ಓಕೆ, ಗೊತ್ತಾಯ್ತಾ ಇದು? ಸೊ ಈ ತರ ಪ್ರಾಬ್ಲಮ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಷನ್ಸ್ ಮಾಡಿ ಅಂತ ಹೇಳಿದಾಗ, ಸೊ ನಾವು ಈಗ ಸ್ಟೆಪ್ ಅಂಡ್ ಸ್ಟೆಪ್ ಮಾಡಿದೀವಿ. ಇಲ್ಲಿ ಟ್ವಿಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ, ವೆಲಾಸಿಟಿ ಕೊಟ್ಟಿದ್ದಾರೆ, ಸ್ಟಾಪಿಂಗ್ ಪೊಟೆನ್ಶಿಯಲ್ ಕೊಟ್ಟಿದ್ರೆ EV0 ಅಂತ ಹಾಕೊಂಡು ಮಾಡ್ತಿದ್ವಿ. ಬಟ್ ವೆಲಾಸಿಟಿ ಕೊಟ್ಟಾಗ ಹಾಫ್ mv² ಅಂತ ತಕೊಂಡು, ಸೊ ಇದನ್ನ ಸ್ಟೆಪ್ ಅಂಡ್ ಸ್ಟೆಪ್ ಈ ತರ ಸಿಂಪ್ಲಿಫೈ ಮಾಡಿ ಆನ್ಸರ್ನ ಫೈಂಡ್ ಔಟ್ ಮಾಡೋದು. ಸೊ ಅರ್ಥ ಆಯ್ತಾ ಇದು? ಸೊ ಹಾಗಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗುವ. ನೆಕ್ಸ್ಟ್ 9th one. ಓದಿ ಒಂದ್ಸರಿ ಪ್ರಾಬ್ಲಮ್. 9th ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ, ಏನ್ ಫೈಂಡ್ ಔಟ್ ಮಾಡ್ಬೇಕು? ಓಕೆ, 9th ಪ್ರಾಬ್ಲಮ್ ಹೀಗಿದೆ. The work function for a certain metal is 4.2 electron volt. ಸೊ ಹಾಗಿದ್ರೆ ವರ್ಕ್ ಫಂಕ್ಷನ್ ಕೊಟ್ಟಿದ್ದಾರೆ, ಸರ್ಟನ್ ಮೆಟಲ್ದು ವರ್ಕ್ ಫಂಕ್ಷನ್. ಓಕೆ, ಸೊ ವಿಲ್ ದಿಸ್ ಮೆಟಲ್ ಗಿವ್ಸ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಫಾರ್ ಇನ್ಸಿಡೆಂಟ್ ರೇಡಿಯೇಷನ್ ಆಫ್ ವೇವ್ ಲೆಂತ್ 330 ನ್ಯಾನೋಮೀಟರ್ ಅಂತ. ಅಂದ್ರೆ ತುಂಬಾ ಸಿಂಪಲ್ ಪ್ರಾಬ್ಲಮ್. ಹೀಗಿದೆ ನೋಡಿ, ಈಗ ಒಂದು ಮೆಟಲ್ ಸರ್ಫೇಸ್ ಇದೆ, ದಿಸ್ ಇಸ್ ದ ಮೆಟಲ್. ಈ ಮೆಟಲ್ದು ವರ್ಕ್ ಫಂಕ್ಷನ್ ಕೊಟ್ಟಿದ್ದಾರೆ, π0 ಎಷ್ಟಪ್ಪ ಅಂದ್ರೆ 4.2 ಎಲೆಕ್ಟ್ರಾನ್ ವೋಲ್ಟ್. ಸೊ ವರ್ಕ್ ಫಂಕ್ಷನ್ ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಈ ಎಲೆಕ್ಟ್ರಾನ್ಸ್ ಇಜೆಕ್ಷನ್ ಆಗ್ಬೇಕಾದ್ರೆ ಈ ಫೋಟಾನ್ ನ ಮಿನಿಮಮ್ ಫ್ರೀಕ್ವೆನ್ಸಿ ಇಷ್ಟಿರ್ಬೇಕು ಅಂತ. ಇಷ್ಟ ಫ್ರೀಕ್ವೆನ್ಸಿ ಬಿದ್ರೆ ಮಾತ್ರ ಎಲೆಕ್ಟ್ರಾನ್ಸ್ ಇಜೆಕ್ಟ್ ಆಗತ್ತೆ, ಇದಕ್ಕಿಂತ ಕಡಿಮೆ ಬಿದ್ರೆ ಎಲೆಕ್ಟ್ರಾನ್ಸ್ ಇಜೆಕ್ಷನ್ ಆಗಲ್ಲ. ದಟ್ ಈಸ್ ಕಾಲ್ಡ್ ವರ್ಕ್ ಫಂಕ್ಷನ್. ದಿಸ್ ಇಸ್ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಬೈ ಅನ್ ಎಲೆಕ್ಟ್ರಾನ್ ಇಜೆಕ್ಟೆಡ್ ಫ್ರಮ್ ದ ಮೆಟಲ್ ಸರ್ಫೇಸ್ ಅಂತ. ಹಾಗಿದ್ರೆ ಈ ಪರ್ಟಿಕ್ಯುಲರ್ ಮೆಟಲ್ದು ವರ್ಕ್ ಫಂಕ್ಷನ್ ಗೊತ್ತಾಯ್ತು. ಸೊ ಇವಾಗ ಏನ್ ಹೇಳಿದಾರೆ, ವಿಲ್ ದಿಸ್ ಮೆಟಲ್ ಗಿವ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಫಾರ್ ಎ ಇನ್ಸಿಡೆಂಟ್ ರೇಡಿಯೇಷನ್ ಆಫ್ ವೇವ್ ಲೆಂತ್ 330 ನ್ಯಾನೋಮೀಟರ್. ಆಗಿದ್ರೆ ವರ್ಕ್ ಫಂಕ್ಷನ್ ಇಷ್ಟಿದೆ ಮೆಟಲ್ದು. ಈಗ ಯಾವ್ದೋ ಒಂದು ರೇಡಿಯೇಷನ್ಸ್ ಬೀಳ್ತಿದೆ, ದಟ್ ಈಸ್ ಲ್ಯಾಂಬ್ಡಾ, ಅದ್ರ ವೇವ್ ಲೆಂತ್ 330 ನ್ಯಾನೋಮೀಟರ್ ಇದೆ. ಆಗಿದ್ರೆ ಈ ವೇವ್ ಲೆಂತ್ ಇರುವಂತಹ ಲೈಟ್ ರೇಡಿಯೇಷನ್ಸ್ ಬಿದ್ರೆ ಎಲೆಕ್ಟ್ರಾನ್ಸ್ ಇಜೆಕ್ಷನ್ ಆಗುತ್ತಾ ಇಲ್ವಾ ಅಂತ ಆನ್ಸರ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಹೇಗೆ ಫೈಂಡ್ ಔಟ್ ಮಾಡೋದು? ಇಲ್ಲಿ ನೋಡಿ, ಸಿಂಪಲ್ ಆಗಿದ್ರೆ. ಸೊ ನೌ ವಿ ಕ್ಯಾಲ್ಕುಲೇಟ್ ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್. ಎನರ್ಜಿನ ಕ್ಯಾಲ್ಕುಲೇಷನ್ಸ್ ಮಾಡುವ. ಹಾಗಾದ್ರೆ ಬೀಳ್ತಿರುವಂತಹ ಫೋಟಾನ್ದು ಎನರ್ಜಿ ಎಷ್ಟು ಅಂತ ಫೈಂಡ್ ಔಟ್ ಮಾಡುವ. ಇಫ್ ಎನರ್ಜಿ ಆಫ್ ದ ಫೋಟಾನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ವರ್ಕ್ ಫಂಕ್ಷನ್ ಆದ್ರೆ, ಅರ್ಥ ಮಾಡ್ಕೊಳ್ಳಿ, ಇಫ್ ದ ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಆಗ್ಬೋದು, ಅಥವಾ ಗ್ರೇಟರ್ ದೆನ್ ಆದಾಗ ಮಾತ್ರ ಎಲೆಕ್ಟ್ರಾನ್ಸ್ ಇಜೆಕ್ಷನ್ ಆಗುತ್ತೆ, ಅದರ್ವೈಸ್ ಎಲೆಕ್ಟ್ರಾನ್ಸ್ ಇಜೆಕ್ಷನ್ ಆಗಲ್ಲ. ಇದು ನಮಗೆ ಗೊತ್ತಿರುವಂತದ್ದು ಥಿಯರಿಟಿಕಲ್ ಕಾನ್ಸೆಪ್ಟ್. ಸೊ ಎಲೆಕ್ಟ್ರಾನ್ಸ್ ಇಜೆಕ್ಷನ್ ಆಗ್ಬೇಕಾದ್ರೆ ಇನ್ಸಿಡೆಂಟ್ ಫೋಟಾನ್ ಎನರ್ಜಿ ಮಸ್ಟ್ ಬಿ ಗ್ರೇಟರ್ ದೆನ್ ವರ್ಕ್ ಫಂಕ್ಷನ್ ಅಂತ. ಹಾಗಾದ್ರೆ ಎನರ್ಜಿ ಆಫ್ ದ ಫೋಟಾನ್ ಮಸ್ಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ದ ವರ್ಕ್ ಫಂಕ್ಷನ್ ಆಗ್ಬೇಕು. ಹಾಗಿದ್ರೆ ನಮ್ಮ ಇಂಟೆನ್ಷನ್, ಸೊ ಕ್ಲಿಯರ್ಲಿ ಕ್ಯಾಲ್ಕುಲೇಟ್ ದ ಎನರ್ಜಿ ಆಫ್ ದಟ್ ಇನ್ಸಿಡೆಂಟ್ ಫೋಟಾನ್. ಸೊ ದೇ ಆರ್ ಗಿವಿಂಗ್ ವೇವ್ ಲೆಂತ್. ಓಕೆ, ಗಿವನ್ ಏನ್ ಕೊಟ್ಟಿದ್ದಾರೆ ಲಿಸ್ಟ್ ಮಾಡ್ತೀನಿ ನೋಡಿ. ಗಿವನ್ ವರ್ಕ್ ಫಂಕ್ಷನ್ ಕೊಟ್ಟಿದ್ದಾರೆ π0, ದಟ್ ಈಸ್ 4.2 ಎಲೆಕ್ಟ್ರಾನ್ ವೋಲ್ಟ್. ಅದಾಗೆ ಇರ್ಲಿ, ಇದನ್ನೇನು ನಾವು ಯೂಸ್ ಮಾಡ್ಕೊಳಕ್ ಹೋಗಲ್ಲ. ಅಥವಾ ನೀವು ಜೌಲ್ಸ್ಗೆ ಕನ್ವರ್ಟ್ ಮಾಡಿ ಇಡ್ತೀನಿ ಅಂದ್ರೆ ಇಡ್ಬೋದು. ಹೇಗೆ? π0 ಇಸ್ ಈಕ್ವಲ್ಸ್ ಟು 4.2 ಇಂಟು 1.6 ಇಂಟು 10 ಪವರ್ -19 ಜೌಲ್. ಅವಶ್ಯಕತೆ ಇಲ್ಲ, ಬಟ್ ನಾವು ಕಾಮನ್ ಆಗಿ ಸ್ಟಡಿ ಮಾಡಿರೋದ್ರಿಂದ SI ಯೂನಿಟ್ ಎಲ್ಲ ಇಡಿ, ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಇನ್ನೇನ್ ಕೊಟ್ಟಿದ್ದಾರೆ, ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ಫೋಟಾನ್ ಕೊಟ್ಟಿದ್ದಾರೆ 330
ನ್ಯಾನೋ ಅಂದ್ರೆ 10⁻⁻9 ಮೀಟರ್, ನ್ಯಾನೋಮೀಟರ್ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ ಎನರ್ಜಿ ಆಫ್ ಇನ್ಸಿಡೆಂಟ್ ಫೋಟಾನ್? ಎನರ್ಜಿನ ಕ್ಯಾಲ್ಕುಲೇಷನ್ಸ್ ಮಾಡುವ. ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಟೆಲ್ ಸೊ ಇಸ್ ಎಲೆಕ್ಟ್ರಾನ್ಸ್ ಆರ್ ಇಜೆಕ್ಟೆಡ್ ಆರ್ ನಾಟ್ ಅನ್ನೋದನ್ನ ಹೇಳ್ಬೋದು. ಸೊ ಹಾಗಿದ್ರೆ ಎನರ್ಜಿ ಆಫ್ ದ ಫೋಟಾನ್ ಕ್ಯಾಲ್ಕುಲೇಷನ್ ಫಾರ್ಮುಲಾ ಈಸ್ ಈಕ್ವಲ್ಸ್ ಟು ಎಚ್ ನ್ಯೂ, ನಮಗೆ ಗೊತ್ತಿರೋ ಹಾಗೆ ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್. ಸೊ ಹಾಗಾದ್ರೆ ಫ್ರೀಕ್ವೆನ್ಸಿ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದಿತ್ತು. ಇಲ್ಲಿ ವೇವ್ ಲೆಂತ್ ಕೊಟ್ಟಿರೋದ್ರಿಂದ ನ್ಯೂ ಇಸ್ ಈಕ್ವಲ್ಸ್ ಟು c/λ. ಹಾಗಿದ್ರೆ ಸಬ್ಸ್ಟಿಟ್ಯೂಷನ್ಸ್ ಮಾಡಿ E is equals to hc/λ. So then E is equals to h ಅಂದ್ರೆ 6.63 34, c ನ 10⁻8 divided by lambda ಅಂದ್ರೆ 330 into 10⁻⁻9. So then E is equals to, so ಪವರ್ ಸಿಂಪ್ಲಿಫಿಕೇಶನ್ ನಾನು ಹೇಳ್ತೀನಿ, ಉಳಿದಿದ್ರೆ ಸಿಂಪ್ಲಿಫೈ ಮಾಡಿ ನೀವು. -9 ಮೇಲ್ಗಡೆ ಹೋದ್ರೆ +9, +9 +8 ಅಂದ್ರೆ 17, -34 ಅಲ್ಲಿ 17 ಹೋದ್ರೆ 10⁻⁻17 ಆಗುತ್ತೆ. ಗೊತ್ತಾಗುತ್ತಲ್ಲ? -9 ಮೇಲ್ಗಡೆ ಹೋದ್ರೆ +9, 9 + 8 17. ಸೊ 34 ಅಲ್ಲಿ 17 ಹೋದ್ರೆ -17, -34 ಇಂದ -17 ಆಗುತ್ತೆ. ಸೊ ಹಾಗಿದ್ರೆ ಇದ್ರ ವ್ಯಾಲ್ಯೂ ಹೇಳಿ. 6.63 into 3 divided by 330 ಅಂದ್ರೆ ಎಷ್ಟು ಬರುತ್ತೆ? 0.0602. ಓಕೆ, 0.062 into 10⁻⁻17 ಜೌಲ್. ಹಾಗಾದ್ರೆ ಬರುವಂತದ್ದು ನಾವು ಎಲ್ಲವೂ ಕೂಡ SI ಯೂನಿಟ್ ಹಾಕಿರೋದ್ರಿಂದ ಜೌಲ್ ಅಲ್ಲಿ ಬರುತ್ತೆ. ಈಗ ನಾನು ಕಂಪ್ಯಾರಿಸನ್ಸ್ ಮಾಡ್ಬೇಕು. ಹಾಗಾದ್ರೆ ಬಂದಂತ ಎನರ್ಜಿ ಸೊ ವರ್ಕ್ ಫಂಕ್ಷನ್ ಗಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಹಾಗಾದ್ರೆ ಗೊತ್ತಾಗಬೇಕಾದ್ರೆ ಇದನ್ನ ಎಲೆಕ್ಟ್ರಾನ್ ವೋಲ್ಟ್ ಗೆ ಕನ್ವರ್ಷನ್ ಮಾಡ್ಕೊಬಿಟ್ರೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಾಗಾದ್ರೆ ಬಂದಿರುವಂತ ಎನರ್ಜಿನ ನಾವು ಎಲೆಕ್ಟ್ರಾನ್ ವೋಲ್ಟ್ ಗೆ ಕನ್ವರ್ಟ್ ಮಾಡ್ಕೊಳ್ವಾ, ಅವಾಗ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಅನ್ನೋದು ಗೊತ್ತಾಗುತ್ತೆ. ಹಾಗಿದ್ರೆ ಎನರ್ಜಿ ಇಸ್ ಈಕ್ವಲ್ಸ್ ಟು 0.0602 into 10⁻⁻17 divided by 1.6 into 10⁻⁻19 ಎಲೆಕ್ಟ್ರಾನ್ ವೋಲ್ಟ್. ಜೌಲ್ ನ ಕನ್ವರ್ಷನ್ ಮಾಡ್ಬೇಕಾದ್ರೆ ಹೀಗೆ ಮಾಡ್ಬೇಕು. ಜೌಲ್ ನ EV ಕನ್ವರ್ಟ್ ಮಾಡ್ಬೇಕಾದ್ರೆ ಡಿವೈಡೆಡ್ ಬೈ 1.6 into 10⁻⁻19. ಹಾಗಿದ್ರೆ E is equals to ಎಷ್ಟು ಬರುತ್ತೆ ಹೇಳಿ? 0.03 into 10⁻⁻19 ಮೇಲ್ಗಡೆ ಹೋದ್ರೆ +19, +19 ಅಲ್ಲಿ -17 ಹೋದ್ರೆ +2 ಎಲೆಕ್ಟ್ರಾನ್ ವೋಲ್ಟ್ ಆಗುತ್ತೆ. ಅದನ್ನ ಶಿಫ್ಟ್ ಮಾಡಿ ಬರೀವಾ, ಎಷ್ಟಾಗತ್ತೆ? 3. ಎಷ್ಟು ಬರುತ್ತೆ? ಸಮಥಿಂಗ್ 3. ಅಲ್ಲ, ಇನ್ನೊಂದು ಡಿಜಿಟ್ ಹೇಳಲಿಲ್ಲ ನೀವು. ಇದ್ರಲ್ಲಿ ಇನ್ನೊಂದು ಡಿಜಿಟ್ ಹೇಳಿ. 76 ಆಗಿರೋದ್ರಿಂದ 3.76 ಎಲೆಕ್ಟ್ರಾನ್ ವೋಲ್ಟ್ ಆಯ್ತು. ಹಾಗಾದ್ರೆ ಬಂದಂತ ಎನರ್ಜಿ 3.76 ಎಲೆಕ್ಟ್ರಾನ್ ವೋಲ್ಟ್, ಬಟ್ ವರ್ಕ್ ಫಂಕ್ಷನ್ ಆಫ್ ದ ಗಿವನ್ ಮೆಟಲ್ ಇಸ್ 4.2 ಎಲೆಕ್ಟ್ರಾನ್ ವೋಲ್ಟ್. ಸೊ ಹಿಯರ್ ಹಾಗಾದ್ರೆ ಇಲ್ಲಿ ಎನರ್ಜಿ ಆಫ್ ಫೋಟಾನ್ ಇಸ್ ಲೆಸ್ ದೆನ್ ವರ್ಕ್ ಫಂಕ್ಷನ್. ಸೊ ಹಾಗಿದ್ರೆ ಎಲೆಕ್ಟ್ರಾನ್ ಇಜೆಕ್ಷನ್ ಆಗುತ್ತಾ ಆಗಲ್ವಾ? ಸೊ ದೇರ್ ಫೋರ್ ಎಲೆಕ್ಟ್ರಾನ್ಸ್ ಸೊ will not ejected. So based on the energy of the photon we can tell so electrons ಇದರಲ್ಲಿ ಎಮಿಷನ್ ಆಗಲ್ಲ. ಯಾಕಂದ್ರೆ ದಟ್ ಈಸ್ ನಾಟ್ ಸಫಿಶಿಯಂಟ್ ಎನರ್ಜಿ ಫಾರ್ ದ ಇಜೆಕ್ಷನ್. ಸಾಕಾಗಲ್ಲ ಎಲೆಕ್ಟ್ರಾನ್ಸ್ ಹೊರಗಡೆ ಬರಕ್ಕೆ. ಸೊ ಅದನ್ನ ನಾವು ಥ್ರೂ ದ ಕ್ಯಾಲ್ಕುಲೇಷನ್ಸ್ ಆಫ್ ಎನರ್ಜಿ ಆಫ್ ದ ಫೋಟಾನ್ ನಾವು ಹೇಳ್ಬೋದು. ಈ ತರದ ಕೇಳಿದ್ರೆ ನೀವು ಸೊ ಎನರ್ಜಿ ಆಫ್ ದ ಫೋಟಾನ್ ಕ್ಯಾಲ್ಕುಲೇಷನ್ಸ್ ಮಾಡಿ, ಅದು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಬಂತು ಅಂದ್ರೆ ಸೊ ಎಸ್ ಎಲೆಕ್ಟ್ರಾನ್ಸ್ ಇಜೆಕ್ಟೆಡ್ ಅಂತ. ಅಥವಾ ನಮ್ಗೆ ಕೊಟ್ಟಂತ ವರ್ಕ್ ಫಂಕ್ಷನ್ ಗಿಂತ ಕಡಿಮೆ ಬಂತು ಅಂದ್ರೆ ಎಲೆಕ್ಟ್ರಾನ್ಸ್ ನಾಟ್ ಇಜೆಕ್ಟೆಡ್ ಅಂತ ನೀವು ಬರೀಬೇಕಾಗುತ್ತೆ. ಓಕೆ, ಗ್ರೇಟರ್ ದ್ಯಾನ್ ಈಕ್ವಲ್ ಆಗ್ಬೇಕು. ಸೊ ಇದು 9th ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗುವ. ಟೆಂತ್ ಪ್ರಾಬ್ಲಮ್. ಓದಿ ಒಂದ್ಸರಿ, ಇದು ಸ್ವಲ್ಪ ಲೆಂತಿ ಅನ್ಸುತ್ತೆ ನಿಮ್ಗೆ, ಪ್ರಾಬ್ಲಮ್ ಉದ್ದ ಇದೆ.
ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಹಾಗೆ. ಏನೇನ್ ಕೊಟ್ಟಿದ್ದಾರೆ, ಏನೇನ್ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾದ್ರೆ ಸಾಕು. ಒಂದ್ಸರಿ ಓದ್ಲ ನಾನು. ಓಕೆ, ನೋಡಿ ಈ ಕಡೆ. ಸೊ ಲೈಟ್ ಆಫ್ ವೇವ್ ಲೆಂತ್ 488 nanometer is produced by an argon laser which is used in the photoelectric effect. ಹಾಗಾದ್ರೆ ಆರ್ಗಾನ್ ಲೇಸರ್ ಇಂದ ಒಂದು ಲೈಟ್ ಬೀಳ್ತಾ ಇದೆ, ಆ ಲೈಟ್ ನ ವೇವ್ ಲೆಂತ್ ಕೊಟ್ಟಿದ್ದಾರೆ. ಸೊ ದೆನ್ when light from this spectral line is incident on emitter, the stopping potential of photoelectron, ಮತ್ತೆ ಆ ಲೈಟ್ ಬಿದ್ದಾಗ ಸ್ಟಾಪಿಂಗ್ ಪೊಟೆನ್ಶಿಯಲ್ ನ ನಮಗೆ ಕೊಟ್ಟಿದ್ದಾರೆ V0. So then find the work function of the material from which the emitter is made. ಹಾಗಾದ್ರೆ ಎಮಿಟರ್ ಅದೇ ಮೆಟಲ್ ಸರ್ಫೇಸ್ ಇದೆಯಲ್ಲ ಅದರದ್ದು ವರ್ಕ್ ಫಂಕ್ಷನ್ ನ ಫೈಂಡ್ ಔಟ್ ಮಾಡಿ ಅಂತ. ಸೊ ಲೆಂತ್ ಇರ್ಬೋದು, ಬಟ್ ತುಂಬಾ ಸಿಂಪಲ್ ಇದೆ ಪ್ರಾಬ್ಲಮ್. ಹಾಗಿದ್ರೆ ಗಿವನ್ ಏನೇನ್ ಕೊಟ್ಟಿದ್ದಾರೆ? ಸೊ ಇನ್ಸಿಡೆಂಟ್ ಲೈಟ್ ವೇವ್ ಲೆಂತ್ ಕೊಟ್ಟಿದ್ದಾರೆ, ದಟ್ ಈಸ್ ಲ್ಯಾಂಬ್ಡಾ 488 ನ್ಯಾನೋ ಅಂದ್ರೆ 10⁻⁻9 meter, produced by an argon laser which is used in the photoelectric effect. When light from this spectral line is incident on emitter, the stopping potential of photoelectron, stopping potential ಕೊಟ್ಟಿದ್ದಾರೆ V0, so that is 0.38 volt stopping potential ಕೊಟ್ಟಿದ್ದಾರೆ. So then find the work function π0 ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ಹಾಗಾದ್ರೆ ವರ್ಕ್ ಫಂಕ್ಷನ್ ನ ನಾವು ಕ್ಯಾಲ್ಕುಲೇಷನ್ ಮಾಡುವ. ವರ್ಕ್ ಫಂಕ್ಷನ್ ಯಾವಾಗಲೂ ಕೂಡ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇರುತ್ತೆ. ಸೊ ನಾವು ಜೌಲ್ಸ್ ಅಲ್ಲಿ ಫೈಂಡ್ ಔಟ್ ಮಾಡಿ ಕೊನೆಗೆ ಎಲೆಕ್ಟ್ರಾನ್ ವೋಲ್ಟ್ ಗೆ ಕನ್ವರ್ಟ್ ಮಾಡಿ ಇಡಬೇಕು. ಇದು ಕಾಮನ್ ಸೆನ್ಸ್, ಅರ್ಥ ಮಾಡ್ಕೊಳ್ಬೇಕು. ವರ್ಕ್ ಫಂಕ್ಷನ್ಸ್ ನ ಕೇಳಿದಾಗ ಅದನ್ನ ನಾವು ಎಲೆಕ್ಟ್ರಾನ್ ವೋಲ್ಟ್ ಅಲ್ಲೇ ಇಡಬೇಕು. ಪರ್ಟಿಕ್ಯುಲರ್ ಕೇಳಲಿಲ್ಲ ಅಂದ್ರೂ ಕೂಡ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇಡಬೇಕಾಗುತ್ತೆ ನೀವು. ಓಕೆ, ಸೊ ಹಾಗಿದ್ರೆ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಲ್ಯಾಂಬ್ಡಾ ಕೊಟ್ಟಿದ್ದಾರೆ, V0 ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ವಿ ನೋ ದಟ್ ಐನ್ಸ್ಟೀನ್ ಫೋಟೋಎಲೆಕ್ಟ್ರಿಕ್ ಈಕ್ವೇಶನ್ E is equals to π0 plus K maximum. So then, so we want π0 ನ ಫೈಂಡ್ ಔಟ್ ಮಾಡಬೇಕು. therefore π0 is equals to E minus K maximum. Okay, so then π0 that's equals to E nothing but H C by lambda. ಡೈರೆಕ್ಟ್ ಬರೀತೀನಿ, H ನ್ಯೂ ಅಂತ ಬರುತ್ತೆ, ಬಟ್ ನ್ಯೂ ಕೊಟ್ಟಿಲ್ಲ, ಲ್ಯಾಂಬ್ಡಾ ಕೊಟ್ಟಿರೋದ್ರಿಂದ HC by lambda ಮೈನಸ್ K ಮ್ಯಾಕ್ಸಿಮಮ್ ಅಂದ್ರೆ ನಮ್ಗೆ ಕೊಟ್ಟಿರುವಂತದ್ದು ವೆಲಾಸಿಟಿ ಅಲ್ಲ, ಸ್ಟಾಪಿಂಗ್ ಪೊಟೆನ್ಶಿಯಲ್. ಸೊ ದಟ್ಸ್ ವೈ ವಿ ಟೇಕನ್ ಆಸ್ E into V0. ಹಾಗಿದ್ರೆ ಲ್ಯಾಂಬ್ಡಾ ಗೊತ್ತಿದೆ, V0 ಗೊತ್ತಿದೆ. ಸೊ ಇದೆಲ್ಲರೂ ಸಬ್ಸ್ಟಿಟ್ಯೂಷನ್ಸ್ ಮಾಡಿ ಫೈಂಡ್ ಔಟ್ ಮಾಡುವ. ಜೌಲ್ ಅಲ್ಲಿ ನಮಗೆ ವರ್ಕ್ ಫಂಕ್ಷನ್ ಬರುತ್ತೆ. ಆನ್ಸರ್ π0 is equals to 6.63 into 10⁻⁻34 into 3 into 10⁸8 divided by lambda 488 into 10⁻⁹. This is value minus E nothing but 1.6 into 10⁻⁻19 into V0 nothing but 0.38. Okay, so now simplify this value. π0 is equals to, again same simplification ಮಾಡಿ ನೀವು ಇದನ್ನ 6.63 into 3 divided by 488 ಮಾಡಿ. ಸೊ ಪವರ್ ಎಷ್ಟು ಬರುತ್ತೆ? 9 plus 8 17. ಸೊ -34 ಅಂದ್ರೆ -17. ಹೇಳಿ ವ್ಯಾಲ್ಯೂ ಎಷ್ಟು ಬರುತ್ತೆ ಇದು ಬೇಗ? 6.63 into 3 0.0407. okay, 0.0407 into 10⁻⁻17. ಇದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಇದನ್ನ ಮಾಡಿ 1.6 into 10 into 0.38. 1.6 into 0.38 ಎಷ್ಟು ಬರುತ್ತೆ? 0.608. 0.608 into 10 ಪವರ್ ಎಷ್ಟಾಗಿದೆ ಇಲ್ಲಿ? -19. ಓಕೆ, ಸೊ ದೆನ್ π0 ದಟ್ಸ್ ಈಕ್ವಲ್ಸ್ ಟು
ಸೊ ಇವಾಗ ಮೈನಸ್ ಮಾಡ್ಬೇಕಾದ್ರೆ ಪವರ್ ಮಸ್ಟ್ ಬಿ ಸೇಮ್ ಇರ್ಬೇಕು. ನೋಡಿ ಸೇಮ್ ಇಲ್ಲ, ಹಾಗಾದ್ರೆ ಸೇಮ್ ಮಾಡ್ಕೊಳ್ಬೇಕು. ನೀವು ಇದನ್ನಾದ್ರೂ ಸೇಮ್ ಮಾಡ್ಕೊಳ್ಳಿ ಅಥವಾ ಇದನ್ನಾದ್ರೂ ಸೇಮ್ ಮಾಡ್ಕೊಳ್ಳಿ, ಹೇಗಾದ್ರೂ ಮಾಡ್ಬೋದು. ಹಾಗಿದ್ರೆ ಎಷ್ಟಾಗತ್ತೆ ಇದನ್ನ? ಸೊ ಎರಡನ್ನ ಜಾಸ್ತಿ ಮಾಡಿದ್ರೆ ಅಂದ್ರೆ ಎಷ್ಟ್ ಮಾಡ್ಬೋದು ಇದನ್ನ? ಹಾಗಿದ್ರೆ ಇದನ್ನ ಈಗ ಮಾಡಲಿಲ್ಲ, 0.0407 ಇಂಟು 10⁻17 ಹಾಗೆ ಇರ್ಲಿ. ಇದನ್ನ ನಾನು ಎರಡು ಕಡಿಮೆ ಮಾಡ್ಕೊಳ್ತೀನಿ, ಅಂದ್ರೆ 0.00608 ಇಂಟು 10⁻17 ಇಲ್ಲಿಗೆ ತಗೊಂಡಿದ್ದೀನಿ. ಇವಾಗ ಶಿಫ್ಟ್ ಮಾಡಿ -18 -19 ಅದೇ ವ್ಯಾಲ್ಯೂ ಬರುತ್ತೆ. ಅಂದ್ರೆ ಎರಡನ್ನ ಕಡಿಮೆ ಮಾಡಿದೀನಿ, ಪವರ್ ಸೇಮ್ ಮಾಡಿದೀನಿ. ನೀವು ಇದನ್ನಾದ್ರೂ ಮಾಡ್ಕೊಳ್ಬಹುದು ಅಥವಾ ಇದನ್ನಾದ್ರೂ ಮಾಡ್ಕೊಳ್ಬಹುದು, ಎರಡು ಒಂದೇ. ಹಾಗಿದ್ರೆ π0 = ಕಾಮನ್ ತೆಗೀರಿ -17. ಹಾಗಿದ್ರೆ ಇದೆಷ್ಟು ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ? 0.0407 ಮೈನಸ್ 0.00608 3462 ಬರುತ್ತಾ? 0. ಕರೆಕ್ಟ್ ಮಾಡಿದ್ರ? ಇಲ್ಲಿ ನೋಡಿ, ಕರೆಕ್ಟ್ ನೋಡಿ. 0.0407 ಅಲ್ಲಿ 0.00608 ನ ಮೈನಸ್ ಮಾಡಬೇಕು. 0.034 ಓಕೆ, 0.03462 ಇಂಟು 10⁻−17 ಜೌಲ್ ಅಲ್ಲಿ ಬರುತ್ತೆ. ಓಕೆ, ಸೊ ಇಷ್ಟರಲ್ಲೇ ಇಡ್ಬೋದು ವರ್ಕ್ ಫಂಕ್ಷನ್ ನ. ಬಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸರಿ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೇಕಾದ್ರೆ ಇದನ್ನ ಇವಿಲೇ ಇಡ್ಬೇಕಾಗತ್ತೆ. ಕಾಮನ್ ಸೆನ್ಸ್ ಪೊಟೆನ್ಶಿಯಲ್ ಅಂದ್ರೆ ವೋಲ್ಟೇಜ್ ಅಲ್ಲಿ ಇಡ್ಬೇಕಾಗತ್ತೆ ಇವಿಲಿ. ಸೊ ಅದಕ್ಕೆ ಏನ್ ಮಾಡ್ತೀರಾ? π0 = 0.03462 ಇಂಟು 10⁻−17 ಡಿವೈಡೆಡ್ ಬೈ 1.6 ಇಂಟು 10⁻−19. ಹಾಗಾದ್ರೆ ಇದು ಬರುವಂತದ್ದು ಎಲೆಕ್ಟ್ರಾನ್ ವೋಲ್ಟ್ ಆಗುತ್ತೆ. ಎಷ್ಟು ಬರುತ್ತೆ ಹೇಳಿ ಈಗ ವ್ಯಾಲ್ಯೂ ಡೈರೆಕ್ಟ್ ಆಗಿ? 0.0216 ಇಂಟು 10⁻+2 ಆಗುತ್ತೆ. ಮೊದಲ -19 +19 ಆಗುತ್ತೆ, +2 ಎಲೆಕ್ಟ್ರಾನ್ ವೋಲ್ಟ್. therefore π0 = ಎಷ್ಟಾಗುತ್ತೆ? 2.16 ಎಲೆಕ್ಟ್ರಾನ್ ವೋಲ್ಟ್. ಸೊ ಇವಿ ನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ 2.16 ಎಲೆಕ್ಟ್ರಾನ್ ವೋಲ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಮೆಥಡ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಸೊ π0 ನ ಕ್ಯಾಲ್ಕುಲೇಷನ್ಸ್ ಮಾಡಿ ಅಂತ ಕೇಳಿದ್ದಾರೆ ಅಂದ್ರೆ ನೀವು ಅಂಡರ್ಸ್ಟ್ಯಾಂಡ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಅದು ಇವಿಲೇ ಇರ್ಬೇಕು, ಆಲ್ಮೋಸ್ಟ್ ಇವಿಲೇ ಇರ್ಬೇಕು. ಜೌಲಲ್ಲಿ ಇಟ್ರೆ ತಪ್ಪಲ್ಲ. ಅಂದ್ರೆ ನಿಮ್ಗೆ ಪರ್ಫೆಕ್ಟ್ ಅಂತ ನಿಮ್ಗೆ ಈಗ 99 ಬಂದಿರತ್ತೆ, ಅವಾಗ ಈ ತರದಕ್ಕೆ ಮಾರ್ಕ್ಸ್ ಹಿಡಿತಾರೆ. ಸೊ ಅದಕ್ಕೋಸ್ಕರ ಈ ತರ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ದಿಸ್ ಇಸ್ ದ ಒನ್. ಸೊ ನೆಕ್ಸ್ಟ್ 11th ಒನ್. ಸೊ ಇವತ್ತಿನ ಕೊನೆ ಪ್ರಾಬ್ಲಮ್ ಇದು ಮಾಡಿದ್ರೆ ಸೊ ಈ ಮೆಥಡ್ ಅಲ್ಲಿ ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗುತ್ತೆ. ಇನ್ನು ಉಳ್ಕೊಳ್ಳೋದು ಡಿ ಬ್ರಾಗ್ಲಿ ವೇವ್ ಲೆಂತ್ ಮೇಲೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡುವ. ಓಕೆ, ಸೊ ಓದಿ ಒಂದ್ಸರಿ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ, ಏನ್ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕು ಅನ್ನೋದು ಗೊತ್ತಾಗಬೇಕು. ಇನ್ನ ಇದಲ್ಲದೆ ಎರಡು ಕ್ಲಾಸ್ ಅಲ್ಲಿ ಪ್ರಾಬ್ಲಮ್ಸ್ ನ ಕಂಪ್ಲೀಟ್ ಮಾಡ್ಬಿಡುವ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿ ಬ್ರಾಗ್ಲಿ ವೇವ್ ಲೆಂತ್ ಮೇಲೆ ಪ್ರಾಬ್ಲಮ್ ಮಾಡಿದ್ರೆ, ಆದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಏನ್ ಕೇಳಿದ್ರು ಪ್ರಾಬ್ಲಮ್ಸ್ ಅವುಗಳನ್ನ ಸಾಲ್ವ್ ಮಾಡುವ. ಅಲ್ಲಿಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡುವ. ಓಕೆ, ಪ್ರಾಬ್ಲಮ್ ಓದಿದು ಏನಿದೆ? ಮಾನೋಕ್ರೋಮ್ಯಾಟಿಕ್ ಲೈಟ್ ಆಫ್ ವೇವ್ ಲೆಂತ್ 632.8 nanometer is produced by helium neon laser. Power emitted is 9.42 milliwatt ಅದು ಕೊಟ್ಟಿರೋದು. So then find the energy and momentum of each photon in the light beam. So number B, how many photons per second irradiated by the beam? So ಇದನ್ನ ನಾವು ವೆರಿ ಫಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ, ಆಲ್ಮೋಸ್ಟ್ ಅದೇ ತರ ಇದೆ. ವೆರಿ ಫಸ್ಟ್ ಪ್ರಾಬ್ಲಮ್ ಏನ್ ಮಾಡಿದ್ದಾರೆ? ಗಿವನ್
ಮಾನೋಕ್ರೊಮ್ಯಾಟಿಕ್ ಲೈಟ್ ಆಫ್ ವೇವ್ ಲೆಂತ್ ಕೊಟ್ಟಿದ್ದಾರೆ. ಲೈಟ್ ನ ವೇವ್ ಲೆಂತ್ ದಟ್ ಈಸ್ 632.8 into 10 power minus 9 meter nanometer is produced by helium neon laser. The power emitted is, ಅಗರ ಮಾನೋಕ್ರೊಮ್ಯಾಟಿಕ್ ಲೈಟ್ ಆಗಿರೋದ್ರಿಂದ ಒಂದು ಫೋಟಾನ್ ಇಂದ ಎಷ್ಟು ಪವರ್ ಬರ್ತಾ ಇರುತ್ತೆ ಅಂದ್ರೆ 9.42 ಮಿಲಿ ಅಂದ್ರೆ 10 power minus 3 ಮಿಲಿ ಕೊಟ್ಟಿದ್ದಾರೆ, ಮಿಲಿ ವ್ಯಾಟ್ -3 ವ್ಯಾಟ್. ಸೊ ದೆನ್ ನಂಬರ್ ಎ, ಫೈಂಡ್ ದ ಎನರ್ಜಿನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಆಲ್ಸೋ ಫೈಂಡ್ ದ ಮೂಮೆಂಟಮ್ ಆಫ್ ಈಚ್ ಫೋಟಾನ್. ಎನರ್ಜಿ ಇ, ಮೂಮೆಂಟಮ್ ಪಿ ನ ಫೈಂಡ್ ಔಟ್ ಮಾಡಬೇಕು. ನಂಬರ್ ಬಿ, ಹೌ ಮೆನಿ ಫೋಟಾನ್ಸ್ ಪರ್ ಸೆಕೆಂಡ್, ನಂಬರ್ ಆಫ್ ಫೋಟಾನ್ಸ್ ಪರ್ ಸೆಕೆಂಡ್ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡಿ. ಒಂದು ಸೆಕೆಂಡ್ಗೆ ಹೌ ಮೆನಿ ಫೋಟಾನ್ಸ್ ಆರ್ ಇಜೆಕ್ಟೆಡ್ ಅಂತ. ಓಕೆ, ಇವಾಗ ಎನರ್ಜಿನ ಕ್ಯಾಲ್ಕುಲೇಷನ್ಸ್ ಮಾಡುವ ಸಿಂಪಲ್ ಆಗಿ. ಹಾಗಾದ್ರೆ ಎನರ್ಜಿ ಅಂದ್ರೆ ಏನು? ಈಸ್ ಈಕ್ವಲ್ಸ್ ಟು ಎಚ್ ನ್ಯೂ. ವೆರಿ ಫಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ, ಬಟ್ ಇಲ್ಲಿ ನ್ಯೂ ಕೊಟ್ಟಿಲ್ಲ, ಲ್ಯಾಂಬ್ಡಾ ಕೊಟ್ಟಿರೋದ್ರಿಂದ ಈಸ್ ಈಕ್ವಲ್ಸ್ ಟು ಎಚ್ ಸಿ ಬೈ ಲ್ಯಾಂಬ್ಡಾ. ಸೊ ದೆನ್ ಇ ಈಸ್ ಈಕ್ವಲ್ಸ್ ಟು ಎಚ್ ಅಂದ್ರೆ 6.63 into 10 power minus 34. C nothing but 3 into 10 power 8 divided by lambda andre 632.8 into 10 power minus 9. ಸೊ ಇವಾಗ ಪವರ್ ಸಿಂಪ್ಲಿಫಿಕೇಶನ್, ಎಲ್ಲ ಸಿಂಪ್ಲಿಫಿಕೇಶನ್ ನೀವೇ ಮಾಡಿ ಹೇಳಿ ಎಷ್ಟು ಬರುತ್ತೆ ಅಷ್ಟು ಜೌಲ್ಸ್. ಬೇಗ ಹೇಳಿ. ಪವರ್ ಅನ್ನು ಕೂಡ ಸಿಂಪ್ಲಿಫೈ ಮಾಡಿ ಹೇಳ್ಬೇಕು ನೀವೇ. ಕುಶಾಲ್ ಮಾತಾಡಿ, ನೀವ್ ಯಾರು ಮಾತಾಡ್ತಾನೆ ಇಲ್ಲ, ಬಾಯ್ಸು. ಪವರು 70ನಾ? ಓಕೆ ಹೇಳಿ. ಈಗ 0.0314 ಇಂಟು 10 ಪವರ್ -17 ಪ್ಲಸ್ 17 -17 ಜೌಲ್. ಓಕೆ, ಇಷ್ಟು ಜೌಲ್ಸ್ ಬಂತು. ಓಕೆ, -17 ಜೌಲ್ಸ್. ಸೊ ನೆಕ್ಸ್ಟ್ ಎನರ್ಜಿ ಆಯ್ತು. ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡ್ಬೇಕು? ಮೂಮೆಂಟಮ್ ಅಂತ ಹೇಳಿದ್ದಾರೆ. ಮೂಮೆಂಟಮ್, ಸೊ ಇಲ್ಲಿ ನೋಡಿ, ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂದ್ರೆ ಏನಂತ ಹೇಳುತ್ತೆ? ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಚ್ ಬೈ ಪಿ, ಹೌದಲ್ಲ? ಸೊ ಹಾಗಾದ್ರೆ ಮೂಮೆಂಟಮ್ ಬೇಕು ಅಂದ್ರೆ ಪಿ ಇಸ್ ಈಕ್ವಲ್ಸ್ ಟು ಎಚ್ ಬೈ ಲ್ಯಾಂಬ್ಡಾ, ಸಿಂಪಲ್. ಹಾಗಾದ್ರೆ ಎಚ್ ಅಂದ್ರೆ ಗೊತ್ತಿದೆ, 6.63 ಇಂಟು 10 ಪವರ್ -34. ಲ್ಯಾಂಬ್ಡಾ ಅಂದ್ರೆ ಎಷ್ಟು? 632.8 ಇಂಟು 10 ಪವರ್ -9. ದೆನ್ ಮೊಮೆಂಟಮ್ ಕ್ಯಾಲ್ಕುಲೇಷನ್ಸ್ ಮಾಡಿ ಎಷ್ಟು ಬರುತ್ತೆ? ಪವರ್ ಅಲ್ಲೂ ಕೂಡ ಹೇಳಿ. ಎಷ್ಟು ಬರುತ್ತೆ? 6.63 divided by 632.8 0104 ಇಂಟು ಪವರ್ ಎಷ್ಟು ಬಂತು? -25. ಓಕೆ, ಸೊ ಇವಾಗ ಇದನ್ನ ನಾವು ಯೂನಿಟ್ ಅಲ್ಲಿ ಇಡಬೇಕು. ಮೂಮೆಂಟಮ್ಗೆ ಏನ್ ಯೂನಿಟ್? ಸೊ ಮೂಮೆಂಟಮ್ ಅಂದ್ರೆ ಮಾಸ್ ಇಂಟು ವೆಲಾಸಿಟಿ. ಮಾಸ್ಗೆ ಯೂನಿಟ್ ಕೆಜಿ, ವೆಲಾಸಿಟಿಗೆ ಮೀಟರ್ ಪರ್ ಸೆಕೆಂಡ್, ಅಂದ್ರೆ ಕೆಜಿ ಮೀಟರ್ ಪರ್ ಸೆಕೆಂಡ್. ಎಸ್ ಐ ಯೂನಿಟ್ ಅಲ್ಲಿ ಇಡಬೇಕು. ಮೂಮೆಂಟಮ್ಗೆ ಏನ್ ಯೂನಿಟ್ ಅದನ್ನ ಇಟ್ಟೆ. ಓಕೆ, ಸೊ ದಿಸ್ ಇಸ್ ನಂಬರ್ ಎ ಆಯ್ತು. ನೆಕ್ಸ್ಟ್ ನಂಬರ್ ಬಿ, ಹೌ ಮೆನಿ ಫೋಟಾನ್ಸ್ ಪರ್ ಸೆಕೆಂಡ್ ಇರ್ರೇಡಿಯೇಟೆಡ್ ಬೈ ದ ಬೀಮ್. ನಂಬರ್ ಬಿ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಸೊ ನಾನು ಆಲ್ರೆಡಿ ಹೇಳಿದೆ, ಪವರ್ ರೇಡಿಯೇಷನ್ ಏನ್ ಫೈಂಡ್ ಔಟ್ ಮಾಡಿದೆ ಅಂದ್ರೆ ಇ ಬೈ ಟಿ ಅಂತ ಗೊತ್ತಿದೆ. ಪವರ್ ರೇಡಿಯೇಷನ್, ಪವರ್ ಅಂದ್ರೆ ಇ ಬೈ ಟಿ. ಪರ್ ಸೆಕೆಂಡ್ ಅಂತ ಹೇಳಿದ್ರಿಂದ ಟಿ ಇಸ್ ಈಕ್ವಲ್ಸ್ ಟು 1 ಸೆಕೆಂಡ್ ಆಗುತ್ತೆ. ಸೊ ದೆನ್ ಪವರ್ ನಥಿಂಗ್ ಬಟ್ ಎನರ್ಜಿ, ಹೌದಲ್ವಾ? ಸೊ ಪವರ್ ಅಂದ್ರೆ ಎನರ್ಜಿ ಆಗುತ್ತೆ 1 ಸೆಕೆಂಡ್ಗೆ. ಹಾಗಾದ್ರೆ ಒಂದು ಫೋಟಾನ್ಗೆ ಇ ಆದ್ರೆ, ಸಪೋಸ್ ಎನ್ ನಂಬರ್ ಆಫ್ ಫೋಟಾನ್ಸ್ ಇದೆ ಅಂದ್ರೆ ಟೋಟಲ್ ಪವರ್ ಫಾರ್ ಎನ್ ಫೋಟಾನ್ಸ್
ಎನ್ ಇಂಟು ಇ. ಇದನ್ನ ನಾವು ವೆರಿ ಫಸ್ಟ್ ಪ್ರಾಬ್ಲಮ್ ಅಲ್ಲೇ ಮಾಡಿದ್ದೀವಿ, ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ದಟ್ ಈಸ್ ಟೋಟಲ್ ಪವರ್ irradiated by the photons is equals to number of photons into energy of each photon. So then we want n, therefore p by e, power by e. So momentum ಅಂದ್ರೆ ಸ್ಮಾಲ್ p, ಪವರ್ ಅಂದ್ರೆ ಕ್ಯಾಪಿಟಲ್ P, ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಓಕೆ, ಪವರ್ ಅಂದ್ರೆ ಅವರೇ ಕೊಟ್ಟಿದ್ದಾರೆ ಎಷ್ಟು, 9.42 ಮಿಲಿ ಅಂತ ಹೇಳಿದರೆ 10⁻³ ವ್ಯಾಟ್ ಡಿವೈಡೆಡ್ ಬೈ. ಸೊ ದೆನ್ ಎನರ್ಜಿ ಎಷ್ಟು ಬಂದಿದೆ ನಮ್ಗೆ, ಸೊ ಎನರ್ಜಿ ಏನು SI ಯೂನಿಟ್ ಅಲ್ಲಿ ಇರೋದನ್ನೇ ಹಾಕೊಳ್ಬೇಕು, 0.0314 ಇಂಟು 10⁻⁻17 ಜೌಲ್ ಆಗುತ್ತೆ. ಸೊ ಹಾಗಾದ್ರೆ ನಂಬರ್ ಆಫ್ ಫೋಟಾನ್ಸ್ ಎಷ್ಟು ಬರುತ್ತೆ ಹೇಳಿ, ಪವರ್ ನ ಸಿಂಪ್ಲಿಫೈ ಮಾಡಿ ಹೇಳಿ. 9.42 ಡಿವೈಡೆಡ್ ಬೈ 0.0314 ಎಷ್ಟು ಬರುತ್ತೆ, ಇಂಟು ಪವರ್ ಎಷ್ಟು, 10⁻14 ನಂಬರ್ ಆಫ್ ಫೋಟಾನ್ಸ್ ಅಂದ್ರೆ ಫೋಟಾನ್ಸ್ ಪರ್ ಸೆಕೆಂಡ್, ಇಷ್ಟು ಇಜೆಕ್ಷನ್ ಆಗ್ತಾ ಇರುತ್ತೆ. 300 ಇಂಟು 10⁻14 ಫೋಟಾನ್ಸ್ ಪರ್ ಸೆಕೆಂಡ್ ಇಜೆಕ್ಟೆಡ್ ಅಂತ, ಇಷ್ಟು ನಂಬರ್ ಆಫ್ ಫೋಟಾನ್ಸ್ ಬರ್ತಾ ಇರುತ್ತೆ. ಸೊ ಇದು ವೆರಿ ಫಸ್ಟ್ ಮಾಡಿಸಿರೋದ್ರಿಂದ ಸೊ ನಾನು ಡೈರೆಕ್ಟ್ ಆಗಿ ಹೇಳಿದ್ದೀನಿ. ಇದನ್ನ ಗೊತ್ತಾಯ್ತಾ? ಇದು ಏನಾದ್ರೂ ಡೌಟ್ಸ್ ಇದ್ರೆ ಹೇಳಿ. ಇದಿಷ್ಟು ಕೂಡ ಇವತ್ತಿನ ಪ್ರಾಬ್ಲಮ್. ಇವತ್ತು ಒಟ್ಟು 6 ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದಾಗ ಆಗಿದೆ. ಕ್ಲಿಯರ್? ಅರ್ಥ ಆಗಿದೆಯಾ ಇವತ್ತಿನ ಪ್ರಾಬ್ಲಮ್ಸ್ಗಳು? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿ ಬ್ರಾಗ್ಲಿ ವೇವ್ ಲೆಂತ್ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುವ. ಸೊ ಆಫ್ಟರ್ ದಟ್ ಕ್ವಶನ್ ಪೇಪರ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್, ಕ್ವಶನ್ ಇದುವರೆಗೂ ಏನೇನ್ ಕೇಳಿದಾರೆ ಈ ಚಾಪ್ಟರ್ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್, ಸೊ ಆಲ್ಮೋಸ್ಟ್ ನಾವು ಮಾಡಿಸಿದೀವಿ, ಅದೇ ಇರುತ್ತೆ. ಅದನ್ನ ಇನ್ನೊಂದ್ಸರಿ ಡಿಸ್ಕಸ್ ಮಾಡಿ ಚಾಪ್ಟರ್ ನ ಎಂಡ್ ಮಾಡಿದ್ರೆ ಆಯ್ತು. ಓಕೆ, ಸೊ ಹಾಗಿದ್ರೆ ಕ್ಲಾಸ್ ನ ಎಂಡ್ ಮಾಡ್ತೀನಿ. ಓಕೆ.